ನಮಸ್ಕಾರ, ಬಿಬಿಸಿ ನ್ಯೂಸ್ಗೆ ಸ್ವಾಗತ. ನಾನು ತುಳಸಿ ಹರೀಶ್. ಇದು ಈ ಕ್ಷಣದ ಹೆಡ್ಲೈನ್ಸ್. ಕುಡ್ದು ಮನೆ ಮಠ ಹಾಳಾಗ್ತಿದೆ, ಬೇಡ ಅಂದ್ರೆ ಬೇಡ, ಎಣ್ಣೆ ಅಂಗಡಿ ಬೇಡವೇ ಬೇಡ. ಅರಸೀಕೆರೆಯ ಕಲ್ಯಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಮಹಿಳೆಯರ ಆಗ್ರಹ. ಹಾಸನ ಜಿಲ್ಲೆಯಲ್ಲಿ ಮತ್ತೆ ಚಡ್ಡಿ ಗ್ಯಾಂಗ್ ಪ್ರತ್ಯಕ್ಷ, ಕೈಯಲ್ಲಿ ಆಯುಧ ಹಿಡಿದು ಸುತ್ತಾಡಿದ್ದ ವ್ಯಕ್ತಿ, ಜನರಲ್ಲಿ ಹೆಚ್ಚಿದ ಆತಂಕ. ಲೋಕಸಭಾ ಚುನಾವಣೆ ಮುಕ್ತಾಯ ಬೆನ್ನಲ್ಲೇ ಸಂದಾಯವಾಗದ ಗೃಹಲಕ್ಷ್ಮಿ ಹಣ, 3 ತಿಂಗಳಿಂದ 2,000 ಬಾರದೆ ಯಜಮಾನಿಯರು ಕಂಗಾಲು, ರಾಜ್ಯ ಸರ್ಕಾರಕ್ಕೆ ಹಿಡಿಶಾಪ. ಅರಸೀಕೆರೆ ತಾಲೂಕು ಜಾವಗಲ್ ಹೋಬಳಿ ಕಲ್ಯಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಗೇರುಮರ ಗ್ರಾಮದಲ್ಲಿ ಅಕ್ರಮವಾಗಿ ಆರಂಭಿಸಲು ಮುಂದಾಗಿರುವ ಮದ್ಯದ ಅಂಗಡಿಯನ್ನ ನಿಲ್ಲಿಸಬೇಕೆಂದು ಆಗ್ರಹಿಸಿ ಸುತ್ತಮುತ್ತಲ ಗ್ರಾಮಸ್ಥರು ಡಿಸಿ ಕಚೇರಿ ಎದುರು ಮಳೆ ನಡುವೆಯೂ ಪ್ರತಿಭಟನೆ ನಡೆಸಿದರು. ಈ ಸಂಬಂಧ ಕಲ್ಯಾಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕುಮಾರ್ ಮಾತನಾಡಿ, ಈ ಅಕ್ರಮ ಮದ್ಯದ ಅಂಗಡಿಯಿಂದ ಸುತ್ತಮುತ್ತಲ ಗ್ರಾಮಸ್ಥರಿಗೆ ತೊಂದರೆಯಾಗುತ್ತಿದ್ದು, ಗ್ರಾಮ ಪಂಚಾಯಿತಿ ಅನುಮತಿ ಇಲ್ಲದಿದ್ದರೂ ಮದ್ಯದ ಅಂಗಡಿ ಆರಂಭಿಸಲು ಮುಂದಾಗಿರುವುದು ಖಂಡನೀಯ. ಇದರಲ್ಲಿ ಅಧಿಕಾರಿಗಳು ಶಾಮೀಲಾಗಿ ಅಕ್ರಮವಾಗಿ ಮದ್ಯದ ಅಂಗಡಿ ನಡೆಸಲು ಅನುವು ಮಾಡಿಕೊಟ್ಟಿದ್ದಾರೆ. 6 ತಿಂಗಳ ಹಿಂದೆ ಕೂಡ ಈ ಬಗ್ಗೆ ಜಿಲ್ಲಾಧಿಕಾರಿಗಳು ಹಾಗೂ ಅಬಕಾರಿ ಆಯುಕ್ತರಿಗೆ ಮನವಿ ಮಾಡಿದ್ದು, ಆದಾಗ್ಯೂ ಮತ್ತೆ ಮದ್ಯದ ಅಂಗಡಿ ತೆರೆಯಲು ಅಧಿಕಾರಿಗಳು ಅವಕಾಶ ನೀಡಿದ್ದಾರೆ. ಕೂಡಲೇ ಈ ಬಗ್ಗೆ ಗಮನ ಹರಿಸಿ ಅಕ್ರಮ ಮದ್ಯದ ಅಂಗಡಿಗಳಿವೆ ಕಡಿವಾಣ ಹಾಕಬೇಕು, ಇಲ್ಲದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಸಿದರು. ಸದಸ್ಯರು ಕಲ್ಯಾಡಿ ಗ್ರಾಮ ಪಂಚಾಯತ್ ಸದಸ್ಯರು ಮುದ್ಲಿಂಕೊಪ್ಲು ಇವತ್ತೇನು ಪ್ರತಿಭಟನೆ ಮಾಡ್ತಾ ಇದೀವಿ ಅಂದರೆ, ಎಣ್ಣೆದ ಅಂಗಡಿ ಭಾರಿ ಜಾಸ್ತಿ ಮಾಡ್ಕೊಂಡು ಎಲ್ಲ ತೋಲು ಕುಡಿದು ಹಾಳಾಗ್ತಾ ಇದ್ದಾರೆ. ಯಾವುದೇ ಸರ್ಕಾರ ಬಂದರೂ ಇದನ್ನು ಕಡಿಮೆ ಮಾಡ್ತಾ ಇಲ್ಲ. ಎಲ್ಲ ಫುಲ್ ಎಲ್ಲ ಹಳ್ಳಿಯಲ್ಲೂ ಎಲ್ಲ 3 ಅಂಗಡಿ 4 ಅಂಗಡಿ ತೆರ್ಕೊಂಡು ಬಾರ್ ಓಪನ್ ಮಾಡಿ ಹೆಂಡ್ರು ಮಕ್ಕಳಿಗೆಲ್ಲ ಫುಲ್ ತೊಂದರೆ ಕೊಟ್ಕೊಂಡು ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಡಿ.ಸಿಗೆ 2 ಸರಿ ಕಂಪ್ಲೇಂಟ್ ಮಾಡಿದ್ವಿ, SP-ಗೂ ಕಂಪ್ಲೇಂಟ್ ಮಾಡಿದ್ವಿ, ಅಬಕಾರಿ ಡಿ.ಸಿಗೂ ಕಂಪ್ಲೇಂಟ್ ಮಾಡಿದ್ವಿ. ಆದರೂ ಇದನ್ನ ಏನು ಬಂದ್ ಮಾಡಿಲ್ಲ. ಈಗ ಹೊಸದಾಗಿ ಗೇರ್ಮರದಲ್ಲಿ ಏನು ಹೊಸದಾಗಿ ಬಾರ್ ತೆರಿತಾ ಇದ್ದಾರೆ, ಅದನ್ನ ಯಾವುದೇ ಕಾರಣಕ್ಕೂ ಮಂಜೂರು ಮಾಡಬಾರ್ದು. ನಾವು ಎಲ್ಲ ಸಾರ್ವಜನಿಕರು ಬಂದು ನಮ್ಮ ಗ್ರಾಮ ಪಂಚಾಯತಿಗೆ ಒಂದು ಅರ್ಜಿ ಕೊಟ್ಟಾಗ ಅದು ನಮ್ಮ ಸಾಮಾನ್ಯ ಸಭೆಯಲ್ಲಿ ನಿರ್ಣಯ ಮಾಡಿ ಯಾವುದೇ ಕಾರಣಕ್ಕೆ NOC ಕೊಡಲ್ಲ, ಇಲ್ಲಿ ಯಾವುದೇ ಕಾರಣಕ್ಕೂ ಬಾರ್ ತೆರಿಬಾರ್ದು ಅಂತೇಳಿ ನಿರ್ಣಯ ಮಾಡಿದ್ದೀವಿ. ಆದರೆ ಅದನ್ನೂ ಧಿಕ್ಕರಿಸಿ ಈ ಸರ್ಕಾರದವರು ಬಾರ್ ತೆರೆಯೋಕ್ಕೆ ನಾಳೆ ಓಪನ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ದಯವಿಟ್ಟು ಬಾರ್ ಬಂದ್ ಮಾಡೋವರೆಗೂ ನಾವು ಇಲ್ಲಿಂದ ಹೋಗಲ್ಲ, ಇಲ್ಲೇ ಪ್ರತಿಭಟನೆ ಮಾಡ್ಕೊಂಡು ಇಲ್ಲೇ ಇರ್ತೀವಿ. ಯಾವುದೇ ಕಾರಣಕ್ಕೂ ಎಣ್ಣೆ ಬೇಡ ಬೇಡ, ನಮಗೆ ಕಲ್ಲಾಡಿ ಅಂಗಡಿಗೆ ಯಾವುದು ಬರಬಾರ್ದು. ಎಣ್ಣೆ ಗ್ರಾಮದಾಗೆ ಕಲ್ಲಾಡಿ ಗ್ರಾಮಕ್ಕೆ ಎಣ್ಣೆ ಬೇಡ ನಮಗೆ. ಹೆಂಗಸ್ರ ಮಕ್ಕಳೆಲ್ಲ ದಿನ ಗುದ್ದಾಡ್ತಾ ಇದೀವಿ, ಹೊಡೆದಾಡಿ ಅತ್ಲಾಗಿತ್ಲ ಕೆರೆ ಬಾವಿ ಬೀಳ್ತಾ ಇದ್ದಾರೆ. ಇನ್ನು ಬೇಕೇ ಇಲ್ಲ ಅಂಗಡಿ ಹೊಸವು ಎಲ್ಲ ಒಂದು 10 ಅಂಗಡಿ ಇದ್ದಾವೆ. ಕಲ್ಲಾಡಿ ಗೇರ್ ಬರ್ದಲ್ಲಿ ಬಾರೇ ಬೇಡ, ನಮ್ ಗಡ್ದಿರೆಲ್ಲ ಕುಡ್ದು ಹೆಂಗಸ್ರಿಗೆಲ್ಲ ಹೊಡೆವೆ ಎಲ್ಲ ಇಟ್ಟು ಸಾಯ್ತಾ ಇದ್ದಾರೆ ಕುಡ್ದು. ಬೇಡಕ್ಕೆ ಬೇಡ, ಬೇಡಕ್ಕೆ ಬೇಡ, ಊರಲ್ಲೂ ಬೇಡ, ಎಲ್ಲೂ ಕಲ್ಲಾಡಿಲೂ ಬೇಡ. ಇದು ಏನಪ್ಪಾ ಅದು ಗೇರ್ ಬರ್ದಲ್ಲೂ ಬೇಡ, ಎಣ್ಣೆ ಬೇಡ ಬೇಡ. ದಿಸಾಲು ಕುಡ್ಕೊಬರೋದು, ಕೂಲಿ ಮಾಡೋದು, ಎಲ್ಲ ಹೆಂಗಸ್ರಿಗೆ ಇಟ್ಕೊಂಡು ಹೊಡೋದು, ಎಲ್ಲ ಹೆಂಗಸ್ರು ಕೆರೆ ಬಾವಿ ಬೀಳ್ತಾ ಇದ್ದಾರೆ. ಬೇಡ ಬೇಡ. ಪ್ರತಿಭಟನೆಯಲ್ಲಿ ಎಂಆರ್ ಕುಮಾರ್, ಕೆವಿ ಶಿವಮೂರ್ತಿ, ರಮೇಶ್, HS ದಾಕ್ಷಾಯಿಣಿ, ಅಂಬರೀಶ್, KS ಲೋಕೇಶ್, ಧನಂಜಯ್, ಮಹೇಶ್ವರಪ್ಪ, ಚಂದ್ರಶೇಖರ್ ಸೇರಿದಂತೆ ಇತರರಿದ್ದರು. ಜಿಲ್ಲೆಯಲ್ಲಿ ಮತ್ತೆ ಚಡ್ಡಿ ಗ್ಯಾಂಗ್ ಪ್ರತ್ಯಕ್ಷವಾಗಿದ್ದು, ನಗರದ ಮಾರುತಿ ನಗರದ KSRTC ಬಸ್ ಡಿಪೋ ಹಿಂಭಾಗದಲ್ಲಿ ಈ ಖತರ್ನಾಕ್ ಚಡ್ಡಿ ಗ್ಯಾಂಗ್ ಕಾಣಿಸಿಕೊಂಡಿದೆ. ಕೈಯಲ್ಲಿ ಆಯುಧ ಹಿಡಿದು ಮುಖಕ್ಕೆ ಮಾಸ್ಕ್ ಹಾಕಿಕೊಂಡು ಕಳ್ಳನೊಬ್ಬ ಹೊಂಚು ಹಾಕುತ್ತಾ ಓಡಾಡುತ್ತಿದ್ದಾನೆ. ಈ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ನಗರ ಪ್ರದೇಶದ ವ್ಯಾಪ್ತಿಯಲ್ಲಿ ಹಲವು ದಿನಗಳಿಂದ ಚಡ್ಡಿ ಗ್ಯಾಂಗ್ ಕಾಣಿಸಿಕೊಳ್ಳುತ್ತಿದ್ದು, ಕೆಲ ತಿಂಗಳ ಹಿಂದೆ ಕೂಡ ನಗರದಲ್ಲಿ ಆತಂಕ ಮೂಡಿಸಿತ್ತು. ಇದೀಗ ಮತ್ತೆ ಈ ಗ್ಯಾಂಗ್ ಆಕ್ಟಿವ್ ಆಗಿದ್ದು, ಪಟ್ಟಣದ ನಿವಾಸಿಗಳಲ್ಲಿ ಆತಂಕ ಮನೆ ಮಾಡಿದೆ. ಈ ಗ್ಯಾಂಗ್ ಯಾವಾಗ ಏನು ಮಾಡುವುದೋ ಗೊತ್ತಿಲ್ಲ. ಹಾಗಾಗಿ ತೊಂದರೆ ಕೊಡುವ ಮುನ್ನವೇ ಇವರ ಕೃತ್ಯಕ್ಕೆ ಕಡಿವಾಣ ಹಾಕಿ ಈ ಹಿನ್ನೆಲೆ ಪೊಲೀಸ್ ಬಿಟ್ ಹೆಚ್ಚಿಸುವಂತೆ ನಗರ ಠಾಣೆ ವ್ಯಾಪ್ತಿಯ ಪೊಲೀಸರಿಗೆ ಸಾರ್ವಜನಿಕರು ಆಗ್ರಹ ಮಾಡಿದ್ದಾರೆ. ಲೋಕಸಭೆ ಚುನಾವಣೆ ಬಳಿಕ ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆಯಡಿ ಮನೆಯ ಯಜಮಾನಿ ಖಾತೆಗೆ 2,000 ರು ಜಮೆ ಆಗದಿರುವುದರಿಂದ ಮಹಿಳೆಯರು ನಿತ್ಯ ಬ್ಯಾಂಕ್ಗಳಿಗೆ ಅಲೆದಾಡುವಂತಾಗಿದೆ. ಫಲಾನುಭವಿಗಳು ಪ್ರತಿದಿನ ಹತ್ತಿರದ ಬ್ಯಾಂಕ್ಗಳಿಗೆ ಪಾಸ್ಬುಕ್ನೊಂದಿಗೆ ತೆರಳಿ ವಿಚಾರಣೆ ಮಾಡುವುದನ್ನು ಮುಂದುವರೆಸಿದ್ದಾರೆ. ಗ್ರಾಮೀಣ ಪ್ರದೇಶದ ಜನರು ತಮ್ಮ ಹೆಸರು ನೋಂದಣಿ ಮಾಡಿಸಿದ ಗ್ರಾಮ 1 ಕೇಂದ್ರ, ಪಟ್ಟಣ ಪ್ರದೇಶಗಳಲ್ಲಿ ಕರ್ನಾಟಕ 1 ಕೇಂದ್ರಗಳಿಗೆ ತೆರಳಿ ವಿಚಾರಿಸುತ್ತಿದ್ದಾರೆ. ಪಂಚ ಯೋಜನೆಗಳ ಮೂಲಕ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದ್ದು, ಇತ್ತ ಲೋಕಸಭಾ ಚುನಾವಣೆ ಮುಗಿದ ಬೆನ್ನಲ್ಲೇ ಕಳೆದ 3 ತಿಂಗಳಿನಿಂದ ಮನೆಯ ಯಜಮಾನಿಯರ ಖಾತೆಗೆ ಹಣ ಜಮಾ ಆಗದೇ ಇರುವುದರಿಂದ ಗೃಹಲಕ್ಷ್ಮಿಯವರು ರಾಜ್ಯ ಸರ್ಕಾರಕ್ಕೆ ಹಿಡಿಶಾಪ ಹಾಕುತ್ತಿದ್ದಾರೆ. ಬಂದ್ರಲ್ಲ ನೀವೇ ಮಾಡಿ ಗೆದ್ಬಿಟ್ಟು MP ಎಲೆಕ್ಷನ್ ಆದ ತಕ್ಷಣ ನಿಲ್ಸಿದ್ರಲ್ಲ, ಇದೇನಕ್ಕೆ? ನಮ್ಮಂಥ ಫುಟ್ಪಾತ್ನವ್ರಿಗೆ ನಡೆಸಿದ ಮೇಲೆ ಕೊಟ್ಟ ಮೇಲೆ ಕೊಡಬೇಕು.
ಅದೇ ನಾವು ಕೇಳೋದು ಬಡವ್ರ ಬಗ್ಗರು ಅಂತ ಮಾತಾಡಿದೆ. ಈಗೇನು ಕೊಡ್ತೀರೋ ಇಲ್ಲ ನಮ್ಮಂಥ ಪಾಪಿ ಪರದೇಶಗಳಿಗೆ ನಾಮ ಹಾಕ್ತೀರಾ? ನೀವೊಂದು ಚೆನ್ನಾಗಿ ಇತ್ಕೊಂಡು ಹೇಳಿ ನೀವು ಗೆದ್ರಿ ಅಂತ ನಮಗೆ ಮೋಸ ಮಾಡಬೇಡಿ ನಮ್ಮಂಥ ಬಡವ್ರ ಬಗ್ಗರಿಗೆ. ಇಲ್ಲ ನಾವು ಕೇಳಿರಲಿಲ್ಲ ತೆಪ್ಪಗೆ ಹಂಗ ಗಂಜಿ ಆಮ್ಲ ಕುಡ್ಕೊಂಡಿದ್ದು ಅದನ್ನೇ ಮಾಡಬೇಕಿತ್ತು. ಅವ್ರು 2000 ಕೊಡಿ ಅಂದ್ವಾ, ನಾವು ಬತ್ತಿತ್ತೆ ಅಂತ ಸಂಘ ಮಾಡೋದು ಅದು ಮಾಡ್ಕೊಳಕ್ಕೆ ಹೋಗೋದು. ಈಗ ಹಿಂಸೆ ಏನು ಬಳಸ್ತಿದ್ರೆ ಅಜ್ಜಿ 2000 ಹೊಟ್ಟೆಗೆ ಬಳಸ್ತಿದ್ದು, ಸಂಘಕ್ಕೆ ಕೂಲಿ ಮಾಡಿ ಕೊಡ್ತಿದ್ದು. ಮಣ್ಣರ ಶಕ್ತಿ ಇಲ್ಲ ಫುಟ್ಪಾತಲ್ಲಿ. ಈಗ ಅದೇ ಓಡಾಡ್ತಾ ಇದ್ದೀವಿ ಹಂಗೆ. ಸರ್ ಏನಂದರೆ ಇವಾಗ ಸಿದ್ದರಾಮಯ್ಯ ಸರ್ಕಾರ ಬರೋ ಮುಂಚೆ ಎಲ್ಲ ಮಹಿಳೆಯರಿಗೂ ನಾನು ಗ್ಯಾರಂಟಿ ಇದು ಕೊಟ್ಬಿಟ್ಟು 5 ಗ್ಯಾರಂಟಿನ ಕೊಟ್ಬಿಟ್ಟು ಒಂದು 5 ತಿಂಗಳು ಮಾತ್ರ ಕೊಟ್ಬಿಟ್ಟು ಇವಾಗ ಎಲ್ಲ ನಿಲ್ಲಿಸಿದ್ದಾರೆ. ತುಂಬ ಜನ ಅದನ್ನೇ ನಂಬ್ಕೊಂಡು ಜೀವನ ಮಾಡೋ ಜನಗಳಿದ್ದಾರೆ. ಒಂದು ಇದ್ರ ಜೊತೆಗೆ ವಯಸ್ಸಾದವರಿದ್ದಾರಲ್ವ, ಅವರಿಗೆ ಮಕ್ಳುಗಳು ನೋಡ್ಕೊಳ್ಳಲ್ಲ. ಅದನ್ನೊಂದು ಜಾರಿಗೆ ತರಬೇಕಿತ್ತು. ವಯಸ್ಸಾದ ಮೇಲೆ ಮಕ್ಳುಗಳು ಅವ್ರನ್ನ ನೋಡ್ಕೊಳ್ಳಲ್ಲ. ಅವ್ರಿಗೂ ಒಂದು ಸ್ವಲ್ಪ ದುಡ್ಡು ಬಂದರೆ ಏನಕ್ಕಾರೆ ಹೆಲ್ಪ್ ಆಗುತ್ತಲ್ವಾ? ಇವ್ರೇನು ಗ್ಯಾರಂಟಿ ಕೊಡ್ತೀವಿ ಅಂದ್ಬಿಟ್ಟು ಈಗ ಸುಮ್ಮನೆ ಬಸ್ನಲ್ಲಿ ಎದ್ವಾ ಮಕ್ಳುಗಳು ಸ್ಕೂಲ್ ಟೈಮಿಗೆ ಬಸ್ಗಳು ಸಿಗೋಲ್ಲ, ಬಸ್ಗಳೆಲ್ಲ ಕಮ್ಮಿ ಮಾಡಿದ್ದಾರೆ. ಮಾಮೂಲಿ ಓಡಾಡೋರಿಗೂ ಕಷ್ಟ ಆಗಿದೆ. ಈಗ ಅಫಿಷಿಯಲ್ಲೇ ಯಾರಿದ್ದಾರೆ ಅವ್ರಿಗೂ ಕಷ್ಟನೇ. ಆ ಬಸ್ಗಳು ನಿಲ್ಲಿಸಿದ್ದಾರೆ ಅಲ್ವಾ? ಯಾವುದು ಸರಿಯಾಗಿ ಈಡೇರಿಸಿದ ಮೇಲೆ ಮುಂದೆ ಪ್ರಾಬ್ಲಮ್ ಆಗೋದು ಈ ಸರ್ಕಾರಕ್ಕೆ ತಾನೇ. ಈ ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿದ್ಮೇಲೆ ಅದನ್ನು ಕೊಟ್ಟು ಜವಾಬ್ದಾರಿಯಿಂದ ಹಿತವಾಗಿ ನಡ್ಕೋಬೇಕು. ಅದು ನಡ್ಕೊಳ್ಳಿಲ್ಲ ಅಂದರೆ ಮತ್ತೆ ಪ್ರಾಬ್ಲಮ್ ಆಗೋದು ಇವ್ರಿಗೇನೆ. 5 ತಿಂಗಳಿಗೆ ನಿಲ್ಲಿಸ್ಬಿಟ್ಟಿದ್ದಾರೆ. 5 ವರ್ಷ ಅಂತ ಹೇಳಿದ್ರು. ಸಕಲೇಶಪುರ ಪಟ್ಟಣದ ಹೊಳೆಮಲ್ಲೇಶ್ವರ ದೇವಸ್ಥಾನದ ಮೆಟ್ಟಿಲಿಗೆ 2ನೇ ಬಾರಿಗೆ ಹೇಮಾವತಿ ನೀರು ಬಂದಿದ್ದು, ಮಳೆಯಿಂದಾಗಿ ಹಲವು ಸಂಪರ್ಕ ರಸ್ತೆಗಳು ಬಂದ್ ಆಗಿ ಹಲವು ಮನೆಗಳು ಕುಸಿದಿವೆ. ತಾಲೂಕಿನ ಹೆತ್ತೂರು ಹೋಬಳಿ ಎಡಕೆರೆ ಗ್ರಾಮದ ನಾಗರಾಜ್ ಎಂಬುವರ ಮನೆ ಮಳೆಗಾಳಿಗೆ ಕುಸಿದಿದ್ದು, ಸಕಲೇಶಪುರ ತಾಲೂಕಿನ ಎಡಕೆರೆ ಸೇತುವೆ ಮೇಲೆ ನೀರು ಹರಿಯುತ್ತಿರುವುದರಿಂದ ಹೆತ್ತೂರು ಮತ್ತು ಚಿಕ್ಕಲ್ಲೂರು ನಡುವೆ ಸಂಚಾರ ನಿರ್ಬಂಧಿಸಲಾಗಿದ್ದು, ಕೃಷ್ಣಾಪುರ ಮಠಸಾಗರ ಸೇತುವೆ ಮುಳುಗಿ 2 ಗ್ರಾಮಗಳ ನಡುವೆ ಸಂಪರ್ಕ ಇಲ್ಲದಂತಾಗಿದೆ. ಸಕಲೇಶಪುರದಿಂದ ನಡಹಳ್ಳಿಗೆ ಹೋಗುವ ಎತ್ತಿನಹೊಳೆಯ ಹತ್ತಿರ ರಸ್ತೆ ಕುಸಿದಿದ್ದು, ರಸ್ತೆ ಸಂಪೂರ್ಣವಾಗಿ ಸಂಪರ್ಕ ಕಳೆದುಕೊಳ್ಳುವ ಸಾಧ್ಯತೆ ಇದೆ. ತಾಲೂಕಿನ ಹೆತ್ತೂರು ಹೋಬಳಿ ಎಡಕೆರೆ ಗ್ರಾಮದ ನಾಗರಾಜ್ ಎಂಬುವರ ಮನೆ ಮಳೆ ಗಾಳಿಗೆ ಕುಸಿದಿದೆ. ಇದೇ ಹೋಬಳಿಯ ಕಿರ್ಕಳ್ಳಿ ಗ್ರಾಮದ ತಮ್ಮೇಗೌಡ ಎಂಬುವರ ದನದ ಕೊಟ್ಟಿಗೆ ಮಳೆಯಿಂದ ಕುಸಿದಿದೆ. ತಾಲೂಕಿನ ಕಬ್ಬಿನಗದ್ದೆ ಗ್ರಾಮದ ಕೂರವಳ್ಳಿ ರುದ್ರಪ್ಪ ಶೆಟ್ಟಿ ಎಂಬುವರ ಮನೆ ಗಾಳಿ ಮಳೆಗೆ ಕುಸಿದು ಬಿದ್ದಿದೆ. ತಾಲೂಕಿನ ಹೆಬ್ಬಸಾಲೆ ಪಂಚಾಯಿತಿ ವ್ಯಾಪ್ತಿಯ ಹಾರ್ಲೆಕೂಡಿಗೆ ಮೇಲಹಳ್ಳಿ ಗ್ರಾಮದ ಸಮತಿ ಅವರ ಮನೆ ಮೇಲೆ ಮರವೊಂದು ಬಿದ್ದು ಸಂಪೂರ್ಣ ಮನೆ ನಜ್ಜುಗುಜ್ಜಾಗಿದೆ. ಇದು ಅಣ್ಣಳ್ಳಿ ಕೃಷ್ಣಾಪುರ ಸಂಪರ್ಕ ರಸ್ತೆ. ಈ ಮೋರಿಗೆ ನೀರು ತುಂಬಿ ಒಂದು 100 ಕುಟುಂಬಗಳು ಆಚೆ ಮನೆ ಮಾಡಿದ್ದಾರೆ. ಹೋಗಿ ಬರೋಕ್ಕಾಗದೆ 2 ದಿವಸ ಆಯ್ತು. ಈಗ ಕುಟುಂಬಗಳೆಲ್ಲ ಅಲ್ಲೇ ಬಾಕಿಯಾಗಿದ್ದಾರೆ. ಪಾಪ ಭಾರಿ ತೊಂದರೆ ಆಗ್ತಿದೆ. ಸ್ಕೂಲ್ ಮಕ್ಕಳಿಗೆ ತೊಂದರೆ ಆಗ್ತಿದೆ. ಇದನ್ನು ಶಾಸಕರು ಗಮನದಲ್ಲಿಟ್ಟು ಕೂಡಲೇ ಈ ಸೇತುವೆನ ಹೊಸದಾಗಿ ಮಾಡಬೇಕು. ಒಂದು 10 ಅಡಿ 15 ಅಡಿ ಮೇಲೆ ಇದು ಮಾಡಿ ಹೊಸ ಫ್ಲೈಓವರ್ ಟೈಪ್ ಮಾಡಿಕೊಡ್ಬೇಕಾಗಿ ಊರಿನ ಗ್ರಾಮಸ್ಥರಿಗೆ ಅನುಕೂಲ ಆಗಬೇಕು. ಮತ್ತು ಭಾರಿ ತೊಂದರೆ ಆಗಿದೆ. ಒಬ್ಬರು ತಿರ್ಗಾಡೋಕ್ಕಾಗ್ತಿಲ್ಲ. ಎಲ್ಲ ಅಲ್ಲೇ ಇದ್ದಾರೆ, ಎಲ್ಲ ಇದಾಗಿದ್ದಾರೆ. ಭಾರಿ ತೊಂದರೆ ಆಗ್ತಿದೆ. ಶಾಸಕರು ಇದಕ್ಕೆ ಗಮನ ಕೊಡಬೇಕಾಗಿ ಕೇಳ್ಕೊಳ್ತೇನೆ ನಾನು. ಹಂಗೆ ಸ್ಕೂಲ್ ಮಕ್ಕಳು ಕಾರ್ ಹೋಗುವಾಗಲೂ ಸಹ ಈಗ ಲ್ಯಾಪ್ ಆಗಿ ಬೇರೆ ಜೀಪಲ್ಲಿ ಎಲ್ದಿದ್ದು. ಇದಕ್ಕೆ ಸಂಬಂಧಪಟ್ಟವರು ನಮಗೆ ಈ ಸೇತುವೆ ಒಂದು ಕಟ್ಟಿಸಿಕೊಡ್ಬೇಕಾಗಿ ಕೇಳ್ತಾ ಇದ್ದೀವಿ. ಮತ್ತು ಈಗ ನಾವು ಎಷ್ಟು ಮಿಸ್ ಆಗಿದೆ ಅಷ್ಟೇ. ಎಷ್ಟೇ ವರ್ಷದಲ್ಲಿ ಹಿಂಗೆ ಆಗ್ತಾ ಇದೆ. ಒಬ್ಬರೂ ಇದರಲ್ಲಿ ತಗೊಂಡಿಲ್ಲ. ಅದರಿಂದ ಈಗ ನೀವು ಬಂದು ನೋಡಿದ್ರೂ ಸತ್ಯನ ನಿಜನ ಅಂತ ನಿಮಗೆ ಗೊತ್ತಾಗುತ್ತೆ. ಈಗ ಬಂದು ನೋಡಿದ್ರೂ ಗೊತ್ತಾಗುತ್ತೆ. ಅದಕ್ಕೆ ನಿಮ್ಮ ಹತ್ರ ನಾವು ಕೇಳ್ತಾ ಇದ್ದೀವಿ. ಈ ಕಡೆಯವರು ಈ ಕಡೆ ಆಗಿದ್ದೀವಿ. ಕೆಲವು ಜನ ಡೆಲಿವರಿ ಹೆಂಗಸರು ನೋವು ಬಂದ್ರೂ ಅವ್ರ ಜೀವ ಹೋಗ್ಬೇಕು ಹೊರತು ಸೇತುವೆ ದಾಟಂಗಿಲ್ಲ. ಅದರಿಂದ ಏನು ಕಾಯಿಲೆ ಒಂದು ಮಕ್ಕಳಿಗೆ ಒಂದು ಇಂಜೆಕ್ಷನ್ ಮಾಡ್ಸೋಕ್ಕೂ ಮಕ್ಳಿಗೆ ಕರ್ಕೊ ಬರೋಂಗಿಲ್ಲ. ಈಗ ಜಸ್ಟ್ 2 ಮಕ್ಕಳು ಬೈಕಲ್ಲಿ ಬಂದ್ರೂ ವಾಪಸ್ ಹೋದ್ರು. ಆ ಮಕ್ಳ ಗತಿ ಏನು? ಅದಕ್ಕೆ ಯಾರು ಇಂಜೆಕ್ಷನ್ ಕೊಡ್ತಾರೆ? ಯಾವ ಆಸ್ಪತ್ರೆ ಇದೆ? ಇದಕ್ಕೆ ನಾವು ಹೇಳ್ತಾ ಇದ್ದೀವಿ, ಆ ಸೇತುವೆ ಒಂದು ನೀವು ಇದಕ್ಕೆ ಸಂಬಂಧಪಟ್ಟವ್ರು ಮಾಡಿಕೊಡ್ಲೇಬೇಕು. ಸರ್ ನೋಡಿ, ನಮ್ಮೂರಲ್ಲಿ ಈ ಥರ ಮಳೆ ಬಂದು ಸೇತುವೆ ಮೇಲೆಲ್ಲ ನೀರು ಹೋಗುತ್ತೆ. ಸ್ಕೂಲ್ ಮಕ್ಕಳು ಸ್ಕೂಲಿಗೆ ಹೋಗೋಕ್ಕಾಗಲ್ಲ. ಮತ್ತು ನಮ್ಮ ಶಾಸಕರಿಗೂ ಗಮನಕ್ಕೆ ತಂದಿದ್ದೀವಿ. ಅವರೇನು ಪ್ರೋತ್ಸಾಹ ಮಾಡಿಲ್ಲ. ಇದಕ್ಕೊಂದು ಸ್ವಲ್ಪ ಅವರು ಗಮನ ವಹಿಸ್ಬೇಕಂತ ಕಳಕಳಿಯ ಮನವಿಯಿಂದ ಹೇಳ್ತಿದ್ದೀನಿ. ಅವರಿಗೆ ಒಂದು ಸ್ವಲ್ಪ ಗಮನಕ್ಕೆ. ಸರ್, ನಮ್ಮ ಊರಲ್ಲಿ ಒಂದು 250 ಮನೆಗಳಿದೆ. ಆ ಕಡೆಗೆ ರಸ್ತೆ ಇಲ್ಲ. ರಸ್ತೆ ಎಲ್ಲ ಸಂಪೂರ್ಣವಾಗಿ ಮಾಡಿಕೊಡ್ಲಿ ಅಂತೆಲ್ಲ ಹೇಳಿ ಅವರಿಗೆ. ನಿಮ್ಮ ಹೆಸರು? ನನ್ನ ಹೆಸರು ಕೀರ್ತಿರಾಜ್ ಅಂತ.
ಜೂನ್ 7ನೇ ತಾರೀಕಿಂದ ಸ್ಟಾರ್ಟ್ ಆಗಿರೋಂಥ ಮಳೆ, ಮುಂಗಾರು ಮಳೆ ಇದುವರೆಗೂ ನಿಂತಿಲ್ಲ. ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದ್ರೆ 1:2 ರೈನ್ಫಾಲ್ ಆಗ್ತಾಯಿದೆ. ಆಲ್ಮೋಸ್ಟ್ ಕಾಫಿ ಬೆಳೆಗಾರರು ಕಂಪ್ಲೀಟ್ ನೆಲ ಕಚ್ಚಿದ್ದಾರೆ. ಎಲ್ಲ ಕಾಫಿ ಬೆಳೆ ಸಂಪೂರ್ಣವಾಗಿ ನೆಲ ಹಾಸಿದೆ. ಕಾಳುಮೆಣಸು ಮತ್ತು ಕಾಫಿ ಕಂಪ್ಲೀಟು ನೆಲ ಹಾಸ್ಬಿಟ್ಟು ಏನು ರೈತರದ್ದು ಕಷ್ಟ, ತುಂಬ ಕಷ್ಟ ಆಗ್ತಿದೆ. ಸರ್ಕಾರ ಈ ನಿಟ್ಟಿನಲ್ಲಿ ನೋಡಿ ಸೂಕ್ತವಾದ ಪರಿಹಾರ ಕೊಡಬೇಕು. ಮತ್ತು ರಸ್ತೆಗಳೆಲ್ಲ ಕಂಪ್ಲೀಟ್ ಡ್ಯಾಮೇಜ್ ಆಗೋಗಿದೆ, ಅಷ್ಟು ರೈನ್ಫಾಲ್ ಆಗ್ತದೆ. ಸರ್ಕಾರ ಇದ್ರ ಕಡೆ ಗಮನ ಹರಿಸಿ ಕಾಫಿ ಬೆಳೆಗಾರರಿಗೆ ಪರಿಹಾರ ಕೊಟ್ಟು ಜನಜೀವನ ಕಂಪ್ಲೀಟ್ ಅಸ್ತವ್ಯಸ್ತ ಆಗಿದೆ. ಜನಜೀವನ ಅಸ್ತವ್ಯಸ್ತ ಆಗಿದೆ. ರಸ್ತೆಗಳು ಕಂಪ್ಲೀಟ್ ಡ್ಯಾಮೇಜ್. ಬೇಲೂರು ಪಟ್ಟಣದ ನೆಹರು ನಗರದಲ್ಲಿರುವ ಬೇಲೂರು ಹಳೆಬೀಡು ಯೋಜನಾ ಪ್ರಾಧಿಕಾರದ ಕಚೇರಿಯಲ್ಲಿ ನೂತನ ಅಧ್ಯಕ್ಷರಾಗಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಸೈಯದ್ ತೌಫಿಕ್ ಅವರ ಜೊತೆಯಲ್ಲಿ ಸದಸ್ಯರಾಗಿ ವೀರಣ್ಣ, ಸುದರ್ಶನ್, ಕೇಶವಮೂರ್ತಿ ಅಧಿಕಾರ ಸ್ವೀಕರಿಸಿದರು. ಅಧಿಕಾರ ಸ್ವೀಕರಿಸಿ ಮಾತನಾಡಿದ ಪ್ರಾಧಿಕಾರದ ಅಧ್ಯಕ್ಷ ಸೈಯದ್ ತೌಫಿಕ್, ಪ್ರಾಧಿಕಾರದ ಅಧ್ಯಕ್ಷನ ಹೊಣೆಗಾರಿಕೆಯನ್ನ ಸರ್ಕಾರ ನನಗೆ ನೀಡಿದೆ. ಇದಕ್ಕೆ ಕಾರಣಕರ್ತರಾದ ಮಾಜಿ ಸಚಿವ ಬಿ ಶಿವರಾಮ್ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆಎನ್ ರಾಜಣ್ಣ, ಪಕ್ಷದ ಮುಖಂಡರು ಸೇರಿ ಎಲ್ಲರಿಗೂ ನಾನು ಕೃತಜ್ಞ. ಪ್ರಾಧಿಕಾರದ ಅಧಿಕಾರ ಬಳಸಿಕೊಂಡು ಪ್ರವಾಸಿ ಕೇಂದ್ರವಾಗಿರುವ ಜಗತ್ ಪ್ರಸಿದ್ಧ ಬೇಲೂರು ತಾಲೂಕಿನಾದ್ಯಂತ ಸರ್ಕಾರದ ಮಾರ್ಗದರ್ಶನದಂತೆ ಏನೆಲ್ಲ ಕಾರ್ಯ ಮಾಡಲು ಸಾಧ್ಯವೋ ಅದನ್ನೆಲ್ಲ ಪ್ರಾಮಾಣಿಕವಾಗಿ ಮಾಡುವುದಾಗಿ ಹೇಳಿದರು. ಸೀಮಿತವಾದ ಚೌಕಟ್ಟು, ನಮ್ಮ ಗ್ರಾಂಟ್ ವಿಚಾರದಲ್ಲಿ ನಾವೇನು ಹೇಳಂಗಿಲ್ಲ. ಏನು ಪ್ರಾಧಿಕಾರದ ಕೆಲಸ ಇದೆ ಅದು ಪ್ರಾಮಾಣಿಕವಾಗಿ ಸಾರ್ವಜನಿಕರಿಗೆ ತೊಂದರೆ ಆಗದಂಗೆ ನಿರ್ವಹಿಸಕ್ಕೆ ಪ್ರಾಮಾಣಿಕವಾಗಿ. ಈ ಸಂದರ್ಭದಲ್ಲಿ ಪುರಸಭೆ ಸದಸ್ಯ ಜಿ ಶಾಂತಕುಮಾರ್, ಪುರಸಭಾ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯ ಸಿಎನ್ ಧಾರಿ, ಭರತ್, ಪ್ರಸನ್ನ, ಸಫಾಯಿ ಕರ್ಮಚಾರಿ ಆಯೋಗದ ಮಾಜಿ ಅಧ್ಯಕ್ಷ ಎಂಆರ್ ವೆಂಕಟೇಶ್ ಸೇರಿದಂತೆ ಇತರರು ಹಾಜರಿದ್ದರು. ಬೇಲೂರು ತಾಲೂಕಿನ ಅರೆಹಳ್ಳಿಯ ಬೇಲೂರು ರಸ್ತೆಯಲ್ಲಿರುವ ಲಿಂಗಾಪುರ ವಾರ್ಡ್ನ ಆಸಿಯಾ ಬಾನು ಎಂಬ ವೃದ್ಧಿಯ ಮನೆ ಗೋಡೆ ಕುಸಿತುಕೊಂಡು ಮೊಮ್ಮಗಳ ಜೊತೆ ತಾನು ಪ್ರಾಣಾಪಾಯದಿಂದ ಪಾರಾದ ಘಟನೆ ಗುರುವಾರ ಮುಂಜಾನೆ 2 ಗಂಟೆ ಸಮಯದಲ್ಲಿ ನಡೆದಿದೆ. ಈ ವಿಚಾರವಾಗಿ ವೃದ್ಧ ಮಹಿಳೆ ಆಸಿಯಾ ಬಾನು ಮಾತನಾಡಿ, ನಾನು ಮೊಮ್ಮಗಳ ಜೊತೆ ಈ ಮನೆಯಲ್ಲಿ ವಾಸ ಮಾಡುತ್ತಿದ್ದು ಪ್ರತಿದಿನ ಕೂಲಿ ಕೆಲಸ ಮಾಡಿ ಜೀವನ ಸಾಗಿಸುತ್ತಿದ್ದೇನೆ. ರಾತ್ರಿ ಮಲಗಿದ್ದ ವೇಳೆ ಇದ್ದಕ್ಕಿದ್ದಂತೆ ಧಾರಾಕಾರ ಮಳೆ ಸುರಿದಿದ್ದರಿಂದ ಗೋಡೆ ಕುಸಿತಗೊಂಡಿದೆ. ವಾಸವಿದ್ದ ಮನೆ ಹೀಗಾಗಿರುವುದರಿಂದ ಎಲ್ಲಿ ಹೋಗಿ ಜೀವನ ಮಾಡುವುದೆಂದು ತಿಳಿಯದಾಗಿದ್ದು ದಯಮಾಡಿ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ನೆರವು ನೀಡಬೇಕು ಎಂದು ತಮ್ಮ ಅಳಲು ತೋಡಿಕೊಂಡರು. ನಾವು ಕೂಲಿ ಮಾಡ್ಕೊಂಡು ತಿನ್ನೋದು, ನಾವು ಏನು ಮಾಡೋದು ಸಾಧ್ಯ. ನೀವು ಒಬ್ಬರು ಬಂದು ಒಬ್ಬರು ನೋಡ್ತಾ ಇಲ್ವಲ್ಲ, ನಾವು ಹಿಂಗಂತ ಜೀವನ ಮಾಡೋದು. ಮನೆ ನೋಡಿದ್ರೆ ಯಾಕಂದ್ರೆ ನಮ್ಗೆ ಇರೋಕ್ಕೆ ಮನೆ ಇಲ್ಲ, ಆ ಥರ ಆಗಿತ್ತು. ಈಗ ನಾವು ಏನು ಮಾಡಬೇಕು? ಎಲ್ಲ ಆ ಕಡೆ ಮೇಲ್ಗಡೆದೆಲ್ಲ ನೀರು ಬಂದೆಲ್ಲ ಬಂದು ಎಲ್ಲ ಕೊಚ್ಕೊಬಂದು ಮನೆ ಒಳಗೆ ನೀಡಿದ್ದೆ. ನಾವು ಹೆಂಗಂತ ಮಾಡಿ ಜೀವನ ಮಾಡೋದು ಹೇಳಿ? ನಾವು ಬಡವರು ಹೋಗಿ ಕೂಲಿ ನೋಡಿ ಕೂಲಿ ಹೋಗ್ಬೇಕಾಗಿತ್ತು. ಕೂಲಿ ಹೋದ್ರೆ ಮಾತ್ರ ನಮ್ಮ ಜೀವನ, ಕೂಲಿ ಹೋಗಿದ್ರೆ ನಮ್ಮ ಜೀವನ ಇಲ್ಲ. ನಾವು ಹೆಂಗಂತ ಮಾಡೋದು ಸರ್? ನಾವೀಗ ಎಲ್ಲ ಈಗ ಇಡೀ ಮನೆಯೇ ಬಿದ್ದೋಗ್ಬೇಕಾಗಿತ್ತಲ್ಲ, ನಾವು ಹೆಂಗೆ ಜೀವನ ಮಾಡ್ಬೇಕೀಗ? ಇಡೀ ಮನೆ ಬಿದ್ದೋದ್ರೆ ನಾವು ಎಲ್ಲದು ಯಾವ ಮಕ್ಕಳು ಹೋಗಿರೋ ಈಗ ಮಳೆಗೆ. ಎಷ್ಟು ಗಂಟೆಗೆ ಬಿದ್ದಿದ್ದಮ್ಮ ಮನೆ? ಎಷ್ಟು ಗಂಟೆಗೆ ಬಿದ್ದಿದ್ದು? 2:30 ರಾತ್ರಿ ಮಕ್ಕಳ ಮನೆ ಇದೆ. ನಾವು ಏನು ಮಾಡಬೇಕಾಗಿತ್ತು ಅವಾಗ? ನಾವೆಲ್ಲ ಇಲ್ಲೇ ಮನೆ. ಈ ವೇಳೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸಂಕಪ್ಪ, ರಾಜಸ್ವ ನಿರೀಕ್ಷಕ ಚಂದ್ರೇಗೌಡ, ಉಪತಹಶೀಲ್ದಾರ್ ದೊರೆ, ಪಿಡಿಒ ಚಂದ್ರಯ್ಯ, ಗ್ರಾಮಸ್ಥ ಕೇಶವ, ಎಂಎಸ್ ಲೋಕೇಶ್, ರುದ್ರೇಶ್ ಸೇರಿದಂತೆ ಇತರರಿದ್ದರು. ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಹಾಗೂ ಜಿಲ್ಲೆಯ ಅಧಿಕಾರಿಗಳ ತಂಡ ಬುಧವಾರ ಶ್ರೀ ಕ್ಷೇತ್ರ ಶ್ರವಣಬೆಳಗೊಳದ ವಿಂಧ್ಯಗಿರಿ ಬೆಟ್ಟಕ್ಕೆ ಭೇಟಿ ನೀಡಿ ಭಗವಾನ್ ಶ್ರೀ ಬಾಹುಬಲಿ ಸ್ವಾಮಿಯ ದರ್ಶನ ಪಡೆದು ನಂತರ ಶ್ರೀಮಠಕ್ಕೆ ಆಗಮಿಸಿ ಕ್ಷೇತ್ರದ ಪೀಠಾಧ್ಯಕ್ಷರಾದ ಸ್ವಸ್ತಿ ಶ್ರೀ ಚಾರುಕೀರ್ತಿ ಭಟ್ಟಾರಕ ಪಂಡಿತಾಚಾರ್ಯರವರ ಸ್ವಾಮೀಜಿಯವರ ಆಶೀರ್ವಾದ ಪಡೆದರು. ಈ ಸಂದರ್ಭದಲ್ಲಿ ಮಾತನಾಡಿದ ಡಿಸಿ ಅವರು, ಜಿಲ್ಲಾ ಕಂದಾಯ ಇಲಾಖೆ ಅಧಿಕಾರಿಗಳ ಸಭೆಯನ್ನ ಈ ಬಾರಿ ಶ್ರವಣಬೆಳಗೊಳದಲ್ಲಿ ಆಯೋಜಿಸಿದ್ದು ವಿಶ್ವವಿಖ್ಯಾತ ಯಾತ್ರಾ ಸ್ಥಳವಾಗಿರುವ ಇಲ್ಲಿಗೆ ನಮ್ಮ ಅಧಿಕಾರಿಗಳು ಸಂದರ್ಶಿಸಿ ಇಲ್ಲಿರುವ ಸಮಸ್ಯೆಗಳ ಬಗ್ಗೆ ಚರ್ಚಿಸಿ ಸಭೆ ನಡೆಸುವ ಉದ್ದೇಶ ಹೊಂದಿದ್ದೇವೆ. ಪ್ರತಿಯೊಂದನ್ನು ತ್ಯಾಗ ಮಾಡಿ ಜೀವನದಲ್ಲಿ ಯಾವುದೂ ಶಾಶ್ವತವಲ್ಲ ಎಂಬ ಸಂದೇಶವನ್ನ ಜಗತ್ತಿಗೆ ಸಾರಿದ ವೈರಾಗ್ಯ ಮೂರ್ತಿ ಬಾಹುಬಲಿಯ ದರ್ಶನ ಮಾಡಿದ್ದು ಸಂತಸವಾಗಿದೆ. ಬಾಹುಬಲಿಯ ತ್ಯಾಗ ಸಂದೇಶ ಇವತ್ತಿನ ನಮ್ಮ ಯುವಜನತೆಯಲ್ಲಿ ಮೂಡಬೇಕು. ಸರ್ಕಾರಿ ಕೆಲಸ ದೇವರ ಸೇವೆ ಎಂಬ ಉತ್ತೇಜನವನ್ನ ಬಾಹುಬಲಿ ಸ್ವಾಮಿ ಎಲ್ಲರಿಗೂ ಅನುಗ್ರಹ ನೀಡಲಿ ಎಂದು ಆಶಿಸುವುದಾಗಿ ತಿಳಿಸಿದರು. ಸೇವೆಯನ್ನ ದೇವರ ಸೇವೆ, ಸರ್ಕಾರದ ಸೇವೆ ದೇವರ ಸೇವೆ ಅಂತಂದ್ಬಿಟ್ಟು ಮಾಡಲಿ ಅಂತಂದ್ಬಿಟ್ಟು ಒಂದು ಉತ್ತೇಜನ ಕೊಡಲಿ ಅಂತಂದ್ಬಿಟ್ಟು ಎಲ್ಲರಿಗೂ ಈ ಒಂದು ಸಂದರ್ಭದಲ್ಲಿ ಆ ಒಂದು ಸ್ವಾಮಿ ಎಲ್ಲರಿಗೂ ಅನುಗ್ರಹಿಸಲಿ ಅಂತಂದ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಕೇಳ್ತೀನಿ. ಇಲ್ಲಿ ಸಂದರ್ಶಿಸಿ ನಮ್ಮ ಎಲ್ಲ ಅಧಿಕಾರಿಗಳು ಇಲ್ಲಿರುವಂಥ ಸಮಸ್ಯೆಗಳನ್ನ ಅರ್ಥಕೊಂಡು ಸಭೆ ಮಾಡೋಣ ಅಂತಂದ್ಬಿಟ್ಟು ಇವತ್ತು ಯೋಜನೆ ಮಾಡ್ಕೊಂಡಿದ್ದೀವಿ. ಬಂದಿದ್ದೀವಿ. ಬಾಹುಬಲಿ ವೈರಾಗ್ಯ ಮೂರ್ತಿ ನಮಗೆ ಗೊತ್ತಿದೆ. ಜೀವನದಲ್ಲಿ ಎಲ್ಲವನ್ನು ತೊರೆದು ವೈರಾಗ್ಯ ಅಂದರೆ ಏನೂ ಶಾಶ್ವತ ಅಲ್ಲ ಅನ್ನೋ ಒಂದು ಸಂದೇಶವನ್ನು ಸಾರುವಂತಹ ವೈರಾಗ್ಯ ಮೂರ್ತಿ. ನಾವು ಎಲ್ಲ ಯಂಗ್ಸ್ಟರ್ಸ್ ಇದ್ದೀವಿ. ಈ ಒಂದು ಕಾಲಘಟ್ಟದಲ್ಲಿ ಎಲ್ಲರಿಗೂ
ಸ್ವಾಮಿಯ ದರ್ಶನ ಮಾಡಿರೋದ್ರಿಂದ ನನಗಂತೂ ವೈಯಕ್ತಿಕವಾಗಿ ಬಹಳಷ್ಟು ಇದರಿಂದ ಉತ್ತೇಜಿತಳಾಗಿದ್ದೇನೆ. ನನಗೆ ಮೊದಲು ನಾನು ತುಂಬ ಸಣ್ಣ ವಯಸ್ಸಿನಲ್ಲಿ ಇದನ್ನು ವಿಸಿಟ್ ಮಾಡಿದ್ವಿ. ಆ ಸಂದರ್ಭದಲ್ಲಿ ನಮಗೆ ಇಷ್ಟೊಂದು ತಿಳುವಳಿಕೆ ಇರಲಿಲ್ಲ. ಈಗ ಒಂದು ವೈರಾಗ್ಯ ಮೂರ್ತಿಯ ದೀರ್ಘಕಾಲದ ಯಕೃತ್ತಿನ ಕಾಯಿಲೆ ಮತ್ತು ಯಕೃತ್ತಿನ ಕ್ಯಾನ್ಸರ್ಗೆ ತುತ್ತಾಗಿದ್ದ ನಗರದ ಸತ್ಯಮಂಗಲದ 52 ವರ್ಷದ ಮಹಿಳೆ ಲೈವ್ ಡೋನರ್ ಸಹಾಯದಿಂದ ಬೆಂಗಳೂರಿನ ಬನ್ನೇರುಘಟ್ಟ ರಸ್ತೆಯಲ್ಲಿರುವ ಫೋರ್ಟಿಸ್ ಆಸ್ಪತ್ರೆಯಲ್ಲಿ ಯಶಸ್ವಿ ಲಿವರ್ ಕಸಿ ಪಡೆದು ಸುರಕ್ಷಿತವಾಗಿ ಮನೆಗೆ ಮರಳಿದ್ದಾರೆ. ಯಕೃತ್ತಿನ ಭಾಗವನ್ನ ದಾನ ಮಾಡುವ ಮೂಲಕ 31 ವರ್ಷದ ಮಗ ತಾಯಿಯ ಜೀವ ಉಳಿಸಿದ್ದಾರೆ. ಈ ಸಂಬಂಧ ಹಾಸನದಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಆಸ್ಪತ್ರೆಯ ಗ್ಯಾಸ್ಟ್ರೋಎಂಟರಾಲಜಿಸ್ಟ್ ಡಾಕ್ಟರ್ ಬಿಎಸ್ ರವೀಂದ್ರ, ಲೀಲಾ ಎಂಬುವರು ಯಕೃತ್ತಿನ ಕಾಯಿಲೆ ಮತ್ತು ಯಕೃತ್ತಿನ ಕ್ಯಾನ್ಸರ್ಗೆ ತುತ್ತಾಗಿದ್ದರು. ನಮ್ಮ ಆಸ್ಪತ್ರೆಗೆ ದಾಖಲಾದಾಗ ಆಕೆಯ ಮಗ ರಾಕೇಶ್ ತನ್ನ ಯಕೃತ್ತಿನ ಭಾಗವನ್ನ ದಾನ ಮಾಡಲು ಮುಂದಾದಾಗ ರೋಗಿಗೆ ಹೊಸ ಜೀವನ ಸಿಕ್ಕಂತಾಯಿತು. ಯಕೃತ್ತಿನ ಕಸಿ ಶಸ್ತ್ರಚಿಕಿತ್ಸಕ ಡಾಕ್ಟರ್ ಕಿಶೋರ್ ಜಿಎಸ್ಪಿ ಮತ್ತು ಡಾಕ್ಟರ್ ಪಿಯೂಷ್ ಸಿನ್ಹಾ ಅವರನ್ನ ಒಳಗೊಂಡ ಕ್ಲಿನಿಕಲ್ ತಂಡ ರೋಗಿಯ ಗಂಭೀರ ಸ್ಥಿತಿ ಪರಿಗಣಿಸಿ ಸಂಕೀರ್ಣ ಶಸ್ತ್ರಚಿಕಿತ್ಸೆ ನಡೆಸಿದ್ವು. 2021ರಲ್ಲಿ ಲೀಲಾ ಅವರು ಮೊದಲು ಕಾಮಾಲೆಗೆ ತುತ್ತಾದರೂ ಹಾಸನದ ಸ್ಥಳೀಯ ವೈದ್ಯರಿಗೆ ತೋರಿಸಿ ನಂತರ ನಮ್ಮಲ್ಲಿಗೆ ಬಂದರು. ಅಲ್ಟ್ರಾಸೌಂಡ್ ಪರೀಕ್ಷೆ ಮೂಲಕ ಅವರಿಗೆ ಲಿವರ್ ಸಿರೋಸಿಸ್ ಇರುವುದು ಬಹಿರಂಗವಾಯಿತು. ದೀರ್ಘಕಾಲದ ಯಕೃತ್ತಿನ ಕಾಯಿಲೆಯ ಅಂತಿಮ ಹಂತ ತಲುಪಿದ್ದರಿಂದ ಇದು ಯಕೃತ್ತಿನ ಕಾರ್ಯ ಮತ್ತು ರಚನೆಯನ್ನ ದುರ್ಬಲಗೊಳಿಸುತ್ತಿದ್ದು, ಹೆಚ್ಚುವರಿಯಾಗಿ ಆಕೆಗೆ ಆಸ್ಪೇಟ್ಸ್ ರೋಗ ನಿರ್ಣಯ ಮಾಡಲಾಯಿತು. ನಂತರ ಅವರನ್ನ ಫೋರ್ಟಿಸ್ ಗ್ಯಾಸ್ಟ್ರೋ ತಂಡಕ್ಕೆ ಕಳುಹಿಸಲಾಯಿತು. ಮೌಲ್ಯಮಾಪನ ನಂತರ ಲೀಲಾ ಅವರು ಪಿತ್ತರಸನಾಳದಲ್ಲಿ ಕಲ್ಲುಗಳನ್ನು ಹೊಂದಿರುವುದು ಕಂಡುಬಂದಿತು. ತರುವಾಯ ಯಕೃತ್ತಿನ ಕ್ಯಾನ್ಸರ್ ಇರುವುದು ಕಂಡುಬಂದಿತು. ಲಿವರ್ ಸಿರೋಸಿಸ್ ಮತ್ತು ಯಕೃತ್ತಿನ ಕ್ಯಾನ್ಸರ್ಗೆ ಏಕಕಾಲದಲ್ಲಿ ಚಿಕಿತ್ಸೆ ನೀಡಲು ಯಕೃತ್ತಿನ ಕಸಿ ಮಾಡಲು ಶಿಫಾರಸು ಮಾಡಿದ್ರು. ನಂತರ ಮಗ ರಾಕೇಶ್ ನಿಸ್ವಾರ್ಥವಾಗಿ ಮುಂದೆ ಬಂದು ತಾಯಿಯ ಜೀವ ಉಳಿಸಲು ತನ್ನ ಯಕೃತ್ತಿನ ಒಂದು ಭಾಗವನ್ನ ದಾನ ಮಾಡಿದ್ರು ಎಂದರು. ಅವ್ರು ಮೊದಲು ಈ ಲಿವರ್ ಸಮಸ್ಯೆ ಅಂತಂದರೆ ಲಿವರ್ ಡ್ಯಾಮೇಜ್ ಆಗಿ ಅವ್ರಿಗೆ ಈ ಶುಗರ್ ಇದ್ದವ್ರಿಗೆ ಈಗ ಭಾಳ ಜನಕ್ಕೆ ಲಿವರ್ ಸಮಸ್ಯೆ ಕಾಣ್ತಾ ಇದೆ. ಅಂದರೆ ಶುಗರ್ನ ಎಲ್ಲರೂ ಏನು ಅಂದ್ಕೊಂಡಿರ್ತೀವಿ ಬರೀ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಕಿಡ್ನಿ ಪ್ರಾಬ್ಲಮ್ ಬರುತ್ತೆ ಅಂತ. ಬಟ್ ಕೆಲವು ಸಲ ಈ ಸಮಸ್ಯೆಗಳಿಂದಾಗಿ ನಮಗೆ ಲಿವರ್ ಸಮಸ್ಯೆ ಕಂಡುಬರುತ್ತೆ. ಅಂದರೆ ಲಿವರ್ ಶ್ರಿಂಕೇಜ್ ಆಗುತ್ತೆ. ಅದಕ್ಕೆ ಕೆಲವರು ಜಾಂಡೀಸ್ ಅಂತೀವಿ, ಲಿವರ್ ಸಿರೋಸಿಸ್ ಅಂತೀವಿ. ಲಿವರ್ ಸಿರೋಸಿಸ್ ಅಂದರೆ ಲಿವರ್ ಶ್ರಿಂಕ್ ಆಗೋವಂಥದ್ದು. ಆ ರೀತಿ ಲಿವರ್ ಶ್ರಿಂಕ್ ಆದಾಗ ಕೆಲವು ಸಮಸ್ಯೆಗಳು ಕಂಡುಬರುತ್ತೆ. ಕಾಲು ಊತ ಬರುತ್ತೆ, ಹೊಟ್ಟೆ ಊತ ಬರುತ್ತೆ, ಆಮೇಲೆ ಕೆಲವರಿಗೆ ಬ್ಲಡ್ ವಾಮಿಟಿಂಗ್ ಆಗುತ್ತೆ, ಕೋಮಾಕ್ಕೆ ಹೋಗ್ತಾರೆ. ಆಮೇಲೆ ಈ ಎಲ್ಲ ಸಮಸ್ಯೆಗಳು ಅಂದರೆ ಲಿವರು ನಮ್ಮದು ಮೇಜರ್ ಆರ್ಗನ್, ಅದು ವರ್ಕ್ ಆಗದಲ್ಲೇ ಇದ್ದಾಗ ಅಂದರೆ ಲಿವರ್ ಶ್ರಿಂಕ್ ಆದಾಗ ಈ ರೀತಿಯಾದಂಥ ಸಮಸ್ಯೆಗಳು ಬರುತ್ತೆ. ಕಾಲು ಊತ, ಹೊಟ್ಟೆ ಊತ, ಕಣ್ಣಳದಿ ಆಗೋವಂಥದ್ದು, ಬ್ಲಡ್ ವಾಮಿಟ್ ಆಗೋವಂಥದ್ದು, ಕೆಲವರು ಕಿಡ್ನಿ ಸಮಸ್ಯೆ ಬರ್ತಕ್ಕಂಥದ್ದು, ಆಮೇಲೆ ಕೆಲವು ಸಲ ಅನ್ಕಾನ್ಷಿಯಸ್ ಆಗಿ ಕೋಮಾಕ್ಕೆ ಹೋಗೋವಂಥದ್ದು. ಈ ಸಮಸ್ಯೆ ಬಂದಾಗ ಯೂಶುವಲ್ ಆಗಿ ನಾವೇನು ಮಾಡ್ತೀವಿ, ಫಸ್ಟ್ ಮೆಡಿಸಿನ್ಸಿಂದ ಟ್ರೀಟ್ಮೆಂಟ್ ಕೊಡ್ತೀವಿ. ಅಂದರೆ ಈ ಸಂದರ್ಭದಲ್ಲಿ ಲೀಲಾ, ರಾಕೇಶ್ ಇದ್ದರು. ಗ್ರಾಮ ಪಂಚಾಯಿತಿ ಕೆಡಿಬಿ ಸಭೆಗೆ ಅಧಿಕಾರಿಗಳು ಗೈರು ಹಾಜರಾಗುವ ಮೂಲಕ ಗ್ರಾಮಗಳ ಅಭಿವೃದ್ಧಿ ಕುರಿತು ನಿರ್ಲಕ್ಷ್ಯ ತೋರುತ್ತಿದ್ದಾರೆ ಎಂದು ಅರಕಲಗೂಡು ತಾಲೂಕಿನ ದೊಡ್ಡಮಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕೆಎಂ ಅಶೋಕ್ ಆರೋಪಿಸಿದರು. ಅರಕಲಗೂಡಿನಲ್ಲಿ ಬುಧವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಗ್ರಾಮೀಣ ಭಾಗದಲ್ಲಿ ಹಲವಷ್ಟು ಸಮಸ್ಯೆಗಳಿದ್ದು ಅವುಗಳನ್ನು ಪರಿಹರಿಸಿ ಜನರಿಗೆ ಅಗತ್ಯ ಸೌಲಭ್ಯಗಳನ್ನು ಒದಗಿಸುವುದು ಜನಪ್ರತಿನಿಧಿಗಳ ಹಾಗೂ ಅಧಿಕಾರಿಗಳ ಕರ್ತವ್ಯ. ಕುಡಿಯುವ ನೀರು, ರಸ್ತೆ, ಆರೋಗ್ಯ ಹೀಗೆ ಹಲವು ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಬೇಕಿದ್ರೆ ಅಧಿಕಾರಿಗಳ ಸಭೆಗೆ ಹಾಜರಾಗಿ ಕೈಗೊಂಡಿರುವ ಅಥವಾ ಕೈಗೊಳ್ಳಬೇಕಿರುವ ಕ್ರಮಗಳ ಕುರಿತು ಮಾಹಿತಿ ಒದಗಿಸಬೇಕು. ಆದರೆ ಅಧಿಕಾರಿಗಳು ಸಭೆಗೆ ಹಾಜರಾಗದೆ ನಿರ್ಲಕ್ಷ್ಯ ವಹಿಸುತ್ತಿರುವ ಕಾರಣ ಸಮಸ್ಯೆಗಳು ಬಗೆಹರಿಸಲು ಹಾಗೂ ಸರ್ಕಾರದ ಯೋಜನೆಗಳು ಜನರಿಗೆ ತಲುಪಲು ಸಾಧ್ಯವಾಗುತ್ತಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ಕೆಲವು ಇಲಾಖೆ ಅಧಿಕಾರಿಗಳು ನಾವು ಈ ತ್ರೈಮಾಸಿಕ ಸಭೆಯನ್ನು ಕೆಡಿಪಿ ಮೀಟಿಂಗನ್ನು ಕರೆದಿದ್ದು, ಕೆಲವು ಮುಖ್ಯವಾದಂಥ ಇಲಾಖಾ ಅಧಿಕಾರಿಗಳು ಬರದೇ ಇದ್ದರಿಂದ ಏನು ನಾವು ನೋಟಿಸ್ ಕೊಟ್ಟು 7 ದಿನ ಮುಂಚಿತವಾಗಿ ನೋಟಿಸ್ ಕೊಟ್ಟರು ಸಹ ಅಧಿಕಾರಿಗಳು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಕೆಲವು ಅಹವಾಲುಗಳನ್ನು ಸ್ವೀಕರಿಸಲಿಕ್ಕೆ ಮತ್ತು ಏನು ನಮ್ಮಲ್ಲಿ ಇವತ್ತು ಡೆಂಗ್ಯೂ ಪ್ರಕರಣಗಳು ಹೆಚ್ಚಾಗಿ ಕಾಣ್ತಾ ಇರೋದ್ರಿಂದ ಅಧಿಕಾರಿಗಳನ್ನು ನಮಗೆ 25 ಇಲಾಖಾ ಅಧಿಕಾರಿಗಳು ಕೆಡಿಪಿಡಿಗೆ ಬರಬೇಕಾಯಿತು. ಅದರಲ್ಲಿ ಕೆಲವು ಅಧಿಕಾರಿಗಳು ಏನು ಮೂಲಭೂತವಾಗಿ ನೈರ್ಮಲ್ಯ ಕಮಿಟಿ ಅಂದರೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಪ್ರಮುಖವಾಗಿ, ಏಕೆಂದರೆ ಈ ಡೆಂಗ್ಯೂ ಪ್ರಕರಣದಲ್ಲಿ ಅವರು ಸಲಹೆ ಸೂಚನೆಗಳನ್ನು ಯಾವ ರೀತಿ ತಡೆಗಟ್ಟಬೇಕು ಅನ್ನೋ ಬಗ್ಗೆ, ಏಕೆಂದರೆ ಇವತ್ತಿನ ಎಲ್ಲ ನಮ್ಮ ಅರ್ಕೋಡ್ ತಾಲೂಕಿನಲ್ಲಿ ಎಲ್ಲ ಗ್ರಾಮಗಳಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ಆರ್ ವೇಣುಗೋಪಾಲ್ ಇದ್ದರು.
ಪಾಂಡವಪುರದ ಸ್ವಾತಂತ್ರ್ಯ ಪೂರ್ವದ ಪ್ರಸಿದ್ಧ ಸಂತೆ ಮೈದಾನಕ್ಕೆ ಪುರಸಭೆ ನೂತನ ಮುಖ್ಯಾಧಿಕಾರಿ ಸತೀಶ್ ಕುಮಾರ್ ಭೇಟಿ ನೀಡಿ ಪರಿಶೀಲಿಸಿ ಅವ್ಯವಸ್ಥೆ ಹಾಗೂ ಸಮಸ್ಯೆ ಕಂಡು ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡರು. ಈ ವೇಳೆ ಸಂತೆ ಮೈದಾನದ ವ್ಯಾಪಾರಸ್ಥರು ಮಾತನಾಡಿ, ಸಂತೆಯಲ್ಲಿ ನಾವು ಕಷ್ಟಪಟ್ಟು ವ್ಯಾಪಾರ ಮಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಳೆ ಬಂದಾಗ ಕೆಸರುಗದ್ದೆ ರೀತಿ ಆಗುತ್ತದೆ. ವ್ಯಾಪಾರಸ್ಥರು ಸಂತೆಯಲ್ಲಿ ವ್ಯಾಪಾರ ಮಾಡಲು ಸುಂದರ ವಾತಾವರಣ ಇಲ್ಲದಂತಾಗಿದೆ. ಇಲ್ಲಿ ಜನರು ಮೂಗು ಮುಚ್ಚಿಕೊಂಡು ವ್ಯಾಪಾರ ಮಾಡುತ್ತಿದ್ದೇವೆ ಎಂದು ಮುಖ್ಯಾಧಿಕಾರಿ ಸತೀಶ್ ಕುಮಾರ್ ಬಳಿ ಸಮಸ್ಯೆ ಹೇಳಿಕೊಂಡರು. ಸಂತೆ ವ್ಯಾಪಾರಸ್ಥರಿಂದ ಸಮಸ್ಯೆ ಆಲಿಸಿದ ಮುಖ್ಯಾಧಿಕಾರಿ ಸ್ಥಳದಲ್ಲಿದ್ದ ಪರಿಸರ ಇಂಜಿನಿಯರ್ ಶಫಿನಾಜ್ ಹಾಗೂ ಇಂಜಿನಿಯರ್ ಚೌಡಪ್ಪ ಅವರಿಗೆ ಸೂಚಿಸಿ ಪ್ರತಿದಿನ ಸಂತೆಯಲ್ಲಿ ಕಸ ಸಂಗ್ರಹ ಮಾಡಬೇಕು. ಸಂತೆಗೆ ಸುತ್ತಮುತ್ತಲಿನ ಅಂಗಡಿಯವರು ನಿರುಪಯುಕ್ತ ವಸ್ತುಗಳನ್ನು ಸಂತೆಗೆ ಎಸೆಯುತ್ತಿದ್ದಾರೆ. ಯಾರು ಎಸೆಯುತ್ತಿದ್ದಾರೆ ಎಂದು ಗುರುತಿಸಿ ಅಂತಹವರಿಗೆ ನೋಟಿಸ್ ನೀಡಬೇಕು ಎಂದು ಸಿಬ್ಬಂದಿಗೆ ಸೂಚಿಸಿದರು. ಇನ್ನು ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಪುರಸಭೆ ಸದಸ್ಯರ ಸಮ್ಮುಖದಲ್ಲಿ ಸಂತೆ ಅಭಿವೃದ್ಧಿ ಕುರಿತು ಚರ್ಚಿಸಲಾಗುವುದು ಎಂದು ಮುಖ್ಯಾಧಿಕಾರಿ ಸತೀಶ್ ಕುಮಾರ್ ಸಂತೆ ವ್ಯಾಪಾರಸ್ಥರಿಗೆ ಭರವಸೆ ನೀಡಿದರು. ಈಗಾಗಲೇ 2 ದಿವಸ ಆಗಿದೆ. ನಗರದಲ್ಲಿ 2 ದಿವಸದಲ್ಲಿ ನಾನು ಒಂದು 10 ವಾರ್ಡ್ಗಳನ್ನ ಸುತ್ತಾಡಿದ್ದೀನಿ. 10 ವಾರ್ಡ್ಗಳಲ್ಲಿ ಮೇಜರಾಗಿ ಇರ್ತಕ್ಕಂಥದ್ದು UGD ಸಮಸ್ಯೆ, ಹಾಗೆಯೇ ಕಸದ ಸಮಸ್ಯೆ. ಕಸವನ್ನು ನಾವು ಪುರಸಭೆಯಿಂದ ಆಟೋಗಳನ್ನ ಟ್ರ್ಯಾಕ್ಟರ್ಗಳನ್ನ ಕಳಿಸಿದ್ರು ಕೂಡ ಎಲ್ಲಂದರಲ್ಲಿ ಎಸ್ತಿರ್ತಾರೆ. ಅದು ಕೂಡ ಎಲ್ಲೆಲ್ಲಿ ಬಿಸಾಕಂತೆ ಪುರಸಭೆಯಿಂದ ಬರ್ತಕ್ಕಂಥ ಆಟೋಗಳಿಗೆ ಹಸಿ ಕಸ ಮತ್ತು ಒಣ ಕಸವನ್ನು ವಿಂಗಡಣೆ ಮಾಡಿ ಕೊಡಬೇಕಂತ ಕೇಳ್ಕೊತೀನಿ. ಅದೇ ರೀತಿಯಲ್ಲಿ ಈಗಾಗಲೇ ಕಮರ್ಷಿಯಲ್ ಅಂಗಡಿಗಳಿಗೆಗಳನ್ನ ನಾವು ವಿಸಿಟ್ ಮಾಡಿದಂಥ ಸಂತೆ ಮೈದಾನವನ್ನು ವಿಸಿಟ್ ಮಾಡಿದಂಥ ಸಂದರ್ಭದಲ್ಲಿ ಪ್ಲಾಸ್ಟಿಕ್ನ ಯಥೇಚ್ಛವಾಗಿ ಬಳಕೆ ಮಾಡ್ತಕ್ಕಂಥದ್ದು ಮತ್ತು ಗ್ರಾಹಕರಿಗೆ ಕೊಡ್ತಕ್ಕಂಥದ್ದು ಕಂಡು ಬಂದಿರ್ತದೆ. ಅದನ್ನು ಕೂಡ ಈಗಾಗಲೇ ಸರ್ಕಾರನೇ ನಿಷೇಧ ಮಾಡಿದರೂ ಕೂಡ ಅದು ಮತ್ತೆ ಅದನ್ನು ಕೊಡ್ತಕ್ಕಂಥದ್ದು ಕಾನೂನು ಬಾಹಿರವಾಗಿರ್ತದೆ. ದಯಮಾಡಿ ಅದನ್ನು ಕೂಡ ತಾವು ನಿಲ್ಲಿಸಬೇಕು. ಅದೇ ರೀತಿಯಲ್ಲಿ ಈಗಾಗಲೇ ಮುಖ್ಯ ರಸ್ತೆಗಳಲ್ಲಿ ಈಗ ಬಸ್ ಸ್ಟ್ಯಾಂಡ್ ರಸ್ತೆ ಇರ್ಬೋದು, ಮೊನ್ನೆ ಉಪವಿಭಾಗಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಇರುವಂಥದ್ದು ಫ್ಲೆಕ್ಸ್ಗಳು ಮತ್ತು ಜಾಹೀರಾತು ಫಲಕಗಳನ್ನ ಎಲ್ಲಂದರಲ್ಲಿ ಹಾಕಿರ್ತಾರೆ. ಈಗ ನಾವು ಸ್ಥಳ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಈ ಮೃತರಾದ ಫಲಕಗಳನ್ನು ಕೂಡ ನೇತಾಕಿರ್ತಕ್ಕಂಥದ್ದು ಕಂಡುಬಂದಿದೆ. ನಾವೇ ನೋಡಿದಂಥ ಸಂದರ್ಭದಲ್ಲಿ ಒಂದು ವೆಹಿಕಲ್ ಬೈಕಿಗೆ ಬೋರ್ಡು ಗಾಳಿಗೆ ಬಿತ್ತು, ಅವರಿಗೆ ತೊಂದರೆ ಆಗಿದೆ. ಇದರಿಂದನೂ ಕೂಡ ಸಾರ್ವಜನಿಕರಿಗೆ ಓಡಾಡಲಿಕ್ಕೆ ವಾಹನ ಸವಾರರಿಗೆ ಅನಾನುಕೂಲ ಆಗ್ತಕ್ಕಂಥದ್ದು. ದಯಮಾಡಿ ಯಾರಾದರೂ ಕೂಡ ಜಾಹೀರಾತು ಫಲಕಗಳನ್ನ ಹಾಕ್ತಕ್ಕಂಥದ್ದು, ಫ್ಲೆಕ್ಸ್ಗಳನ್ನ ಹಾಕ್ತಕ್ಕಂಥದ್ದು ಮತ್ತು ಮೃತರ ಫೋಟೋಗಳನ್ನ ಹಾಕ್ತಕ್ಕಂಥದ್ದಾದರೆ ಪುರಸಭೆಗೆ ಅಟ್ಲೀಸ್ಟ್ ಒಂದು ಮನವಿಯನ್ನು ಸಲ್ಲಿಸಿ ನಾವು ನಿಗದಿಯಾಗ್ತಕ್ಕಂಥ ಜಾಗದಲ್ಲಿ ನಾವು ಸೂಚನೆ ಮಾಡ್ತೀವಿ. ಈ ಸಂದರ್ಭದಲ್ಲಿ ಪಾಂಡವಪುರ ಪುರಸಭೆ ಪರಿಸರ ಇಂಜಿನಿಯರ್ ಕುಮಾರ್ ಶಫಿನಾಜ್, ಪಾಂಡವಪುರ ಪುರಸಭೆ ಇಂಜಿನಿಯರ್ ಚೌಡಪ್ಪ ಮೇಸ್ತ್ರಿ, ರಮೇಶ್ ಸುಬ್ರಹ್ಮಣ್ಯ ಸೇರಿದಂತೆ ಇತರರು ಹಾಜರಿದ್ದರು. ವರದಿ ಟಿಎಸ್ ಶಶಿಕಾಂತ್, ವಿವಿಸಿ ನ್ಯೂಸ್, ಮಂಡ್ಯ. ಗಿರಿಜನರು ವಾಸ ಮಾಡುವ ಹಾಡ್ಗಳಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಇದ್ದರೂ ಸಂಬಂಧಪಟ್ಟ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ನಮಗೆ ಮೋಸ ಮಾಡುತ್ತಿದ್ದಾರೆ ಎಂದು ತಾಲೂಕಿನ ಮುತ್ತೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಮರಳುಕಟ್ಟೆ ಹಾಡಿ ನಿವಾಸಿಗಳು ಆರೋಪಿಸಿದರು. ಈ ಸಂಬಂಧ ಮಾತನಾಡಿದ ನಿವಾಸಿಗಳು, ನಮಗೆ ನಮ್ಮ ತಾತ ಮುತ್ತಾತ ಅವರ ಕಾಲದಿಂದಲೂ ಈ ರೀತಿ ಯಾವುದೇ ಸವಲತ್ತುಗಳನ್ನು ನೀಡದೆ ನಮ್ಮನ್ನ ವಂಚಿಸುತ್ತಾ ಬಂದಿದ್ದಾರೆ. ಸರ್ಕಾರ ಗಿರಿಜನರ ಹೆಸರಿನಲ್ಲಿ ಅನೇಕ ಸವಲತ್ತುಗಳನ್ನು ಕೊಟ್ಟರೂ ಸಹ ಅದು ನಮಗೆ ಸಮರ್ಪಕವಾಗಿ ಸಿಗುತ್ತಿಲ್ಲ. ನಾವು ಕಾಡಿನೊಳಗೆ ವಾಸಿಸುತ್ತಾ ಜೀವ ಕೈಯಲ್ಲೇ ಹಿಡಿದುಕೊಂಡು ಜೀವನ ಸಾಗಿಸುವಂತಹ ಸನಿಹ ಬಂದಿದೆ. ಕಳೆದ 1 ತಿಂಗಳಿನಿಂದ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದ ಕೆಲವರು ಟಾರ್ಪಲ್ನಿಂದ ಮನೆಗಳನ್ನು ಕಟ್ಟಿಕೊಂಡು ಜೀವನ ನಡೆಸುತ್ತಿದ್ದಾರೆ. ಅರಣ್ಯ ಇಲಾಖೆಯವರು ನಮ್ಮ ಹಾಡಿಗಳ ಸುತ್ತ ಸೋಲಾರ್ ತಂತಿ ಅಳವಡಿಸಿಲ್ಲದ ಕಾರಣ ಕಾಡು ಪ್ರಾಣಿಗಳು ಮನೆ ಹತ್ತಿರ ಬಂದು ತುಂಬಾ ತೊಂದರೆ ಕೊಡುತ್ತಿದ್ದಾವೆ. ಆದ್ದರಿಂದ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಹಾಡಿಗಳತ್ತ ಗಮನ ಹರಿಸಿ ಮೂಲಭೂತ ಸೌಲಭ್ಯವನ್ನು ಒದಗಿಸಿಕೊಡಬೇಕೆಂದು ಮನವಿ ಮಾಡಿದರು. ಈ ಕಾಡುಗಳಲ್ಲಿ ಬಂದು ಆನೆಗಳು ಮನೆಗಳನ್ನೆಲ್ಲ ಕೆಡಗಿ ಒಬ್ಬರು ಮನೆಗೂ ಇರೋದಿಲ್ಲ, ಒಬ್ಬರು ಮಲಗೋ ಕಷ್ಟ ಇಲ್ಲಿ. ಮತ್ತು ಫಾರೆಸ್ಟ್ ಅವರುಗಳು ಬಂದು ನಮ್ಮ ಡಿಪಾರ್ಟ್ಮೆಂಟಲ್ಲಿ ಒಂದು ಸೋಲಾರ್ ಒಂದು ಹೇಳ್ಕೊಟ್ಟಿಲ್ಲ, ಕರೆಕ್ಟಾಗಿ ಟ್ರೆಂಚ್ ಮಾಡಿಕೊಟ್ಟಿಲ್ಲ. ನಮಗೆ ಆನೆಗಳು ಎದ್ದು ಬಿದ್ದು ಮನೆಗಳೇ ಬರ್ತಾಯಿದೆ. ಯಾಕೆಂದರೆ ಬೀದಿ ಒಳಗಡೆ ಆನೆಗಳು ಉಗ್ಗೋದೊಂದು ಕಮ್ಮಿ ಆಗಿದೆ ಅಂತ ಏನು ಜನಗಳು ಇದರಿಂದ ಇದು ಅನುಕೂಲ ಮಾಡಿಕೊಟ್ಟಿದೆ ಅಂತಂದರೆ ಎದುರಿಸ್ತಾ ಇದ್ದೀವಿ. ನಾವು ಎಲ್ಲ ಈ ಹುಡುಗರು ಸೇರಿಕೊಂಡು ಬೆರೆಸ್ಕೊಂಡು ಈ ಗದ್ದೆಗೆ ಮಾಡೋಕ್ಕಾಗೋದಿಲ್ಲ. ನಮಗೆ ಈಗ ಏನು ವ್ಯವಸ್ಥೆಗಳನ್ನು ಮಾಡೋಕ್ಕಾಗ್ತಾ ಇಲ್ಲ ನಮ್ಮ ಇಲ್ಲಿ. ಅಂದರೆ ಏನು ಹೇಳಬೇಕಂದ್ರೆ ಈ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗಳೇ ಕರೆಕ್ಟಾಗಿ ನಮಗೆ ಬಂದು ಸೌಲಭ್ಯ ಮಾಡಿಕೊಡ್ಬೇಕು. ಯಾಕೆಂದರೆ ಸೋಲಾರ್ ಎಳ್ಕೊಡ್ಬೇಕು ನಮಗೆ. ಈ ಆಡಿಯಲ್ಲಿ ಒಂದು ವಾಸ ಇದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲ ದೂರ ಇಟ್ಕೊಂಡು ಎಲ್ಲ ಹೊರಗಡೆ ಮಾಡ್ತಾಯಿದ್ದಾರೆ ಹೊರತು ಈ ರೈತರುಗಳೇ ಮಾಡ್ಕೊಳ್ತಿದ್ದಾರೆ. ನಮ್ಮಂಥ ಕುರುಬರು ಜೇನು ಕುರುಬರು ಮಕ್ಕಳಿಗೆ ಏನೋ ಒಂದು ಆಡಿಯವ್ರಿಗೆ ಏನು ಮಾಡ್ಕೊಡ್ತಾ ಇಲ್ಲ. ಏನು ಅವ್ರಿಗೆ ಏನು ಬೇಕು ಸೌಲಭ್ಯಗಳು ಏನು ಬಂದರೂ ನಮಗೆ ಕಲಿಸ್ತಾ ಇಲ್ಲ. ಅವ್ರವ್ರಿಗೆ ಬೇಕಾಗಿರೋದು ವಸ್ತುಗಳನ್ನ ಅವರು ಆಡಿಲಿ ಯಾವ ಸೌಲಭ್ಯನೂ ಇಲ್ಲ. ಒಂದು ರಸ್ತೆ ಇಲ್ಲ, ಒಂದು ಕರೆಂಟ್ ಇಲ್ಲ, ಒಂದು ನೀರಿಲ್ಲ. ಸರ್ಕಾರದವರು ಬರ್ತಾರೆ ನೋಡ್ತಾರೆ, ಫೋಟೋ ಹೊಡ್ಕೊಂಡು ಹೋಗ್ತಾರೆ ಅಷ್ಟೇ ಹೊರತು ನಮಗೆ ಇದುವರೆಗೂ ನಾವು ಕುಡಿಯೋದೇ ಬದಿ ನೀರು.
ಸೌಲಭ್ಯ ಒಂದು ಇಲ್ಲ ಅಲ್ಲಿ. ಮನೆದು ಏನೋ ಈ ವರ್ಷ ಒಂದು ಮನೆ ಇದೆ ಅಷ್ಟೇ. ಅದು ಬಿಟ್ಟರೆ ಒಂದು ರೋಡ್ ಮಾತ್ರ ಇಲ್ಲ. ಕೆಸರಲ್ಲೇ ಬರಬೇಕು, ಕೆಸರಲ್ಲೇ ಹೋಗಬೇಕು, ಮತ್ತು ಬದಿ ನೀರು ಕುಡಿಬೇಕು ನಾವು. ನಮ್ಮ ವ್ಯವಸ್ಥೆ ನೋಡಿದ್ರೆ ಆ ಕಡೆ ಯಾವ ಬಂದು. ಈ ಸಂದರ್ಭದಲ್ಲಿ ಮರಳುಕಟ್ಟೆ ಹಾಡಿ ನಿವಾಸಿಗಳಾದ ಶ್ರುತಿ, ಅವಿನಾಶ್, ಅಯ್ಯಪ್ಪ, ಜ್ಯೋತಿ, ಪೊನ್ನಮ್ಮ, ಲಕ್ಷ್ಮಿ, ಬೇಬಿ, ರವಿ ಇದ್ದರು. ವರದಿ ಅಶೋಕ್ ಎಸ್, ವೇವ್ಸಿ ನ್ಯೂಸ್, ಪಿರಿಯಾಪಟ್ಟಣ. ಭಟ್ಕಳ ತಾಲೂಕಿನ ಮುಖ್ಯ ವೃತ್ತದಲ್ಲಿ ಕಳಪೆ ಗುಣಮಟ್ಟದ ಬಳಕೆ ಮಾಡಲ್ಪಟ್ಟ ಜಲ್ಲಿಗಳೊಂದಿಗೆ ದುರಸ್ತಿ ಕಾಮಗಾರಿ ನಡೆಸಲು ಬಂದ ಐಆರ್ಬಿ ಅಧಿಕಾರಿಗಳನ್ನು ಸಾರ್ವಜನಿಕರು ಹಾಗೂ ಆಟೋ ಚಾಲಕರು ತರಾಟೆಗೆ ತೆಗೆದುಕೊಂಡರು. ಕಳೆದ ಹಲವು ತಿಂಗಳಿನಿಂದ ಭಟ್ಕಳದ ಮುಖ್ಯ ವೃತ್ತ ಸಂಪೂರ್ಣವಾಗಿ ಹೊಂಡಮಯವಾಗಿ ಬದಲಾಗಿದ್ದು ಮಳೆಗಾಲದಲ್ಲಿ ಕೆರೆಯಾಗಿ ಬದಲಾಗುತ್ತಿದೆ. ಸಾರ್ವಜನಿಕರು ಅನೇಕ ಬಾರಿ ಈ ಕುರಿತಾಗಿ ಜನಪ್ರತಿನಿಧಿಗಳಲ್ಲಿ ಮನವಿ ಮಾಡಿಕೊಂಡರೂ ಯಾವುದೇ ಪ್ರಯೋಜನವಾಗಿಲ್ಲ. ಸಮಸ್ಯೆಗಳು ಹೆಚ್ಚಾದಾಗ ಕೇವಲ ಪ್ಯಾಚ್ ವರ್ಕ್ ಮಾತ್ರ ಮಾಡಿ ಹೋಗುತ್ತಾರೆ. ಈಗಲೂ ಕೂಡ ಐಆರ್ಬಿ ತಂಡ ಪ್ಯಾಚ್ ವರ್ಕ್ ಮಾಡುವ ಉದ್ದೇಶದಿಂದ ಬಂದಿದ್ದು ಅದು ಕೂಡ ಬೇರೆ ಕಡೆ ರಸ್ತೆಯಲ್ಲಿ ಉಪಯೋಗಿಸಿದ ಜಲ್ಲಿಯನ್ನ ಇಲ್ಲಿ ಮರುಬಳಕೆ ಮಾಡಲಾಗುತ್ತಿದೆ. ಅವೈಜ್ಞಾನಿಕವಾಗಿ ಹೀಗೆ ಕೆಲಸ ಮಾಡುವುದಾದರೆ ನಾವು ಕೆಲಸ ಮಾಡಲು ಬಿಡುವುದಿಲ್ಲ. ಸಾರ್ವಜನಿಕರು ಹಾಗೂ ಆಟೋ ಚಾಲಕರು ಐಆರ್ಬಿ ಅಧಿಕಾರಿಗಳು ಸ್ಥಳಕ್ಕೆ ಕೂಡಲೇ ಬರುವಂತೆ ಬೇಗ ಪಟ್ಟು ಹಿಡಿದರು. ವರದಿ ಲೋಕೇಶ್ ನಾಯಕ್, ವಿವಿಸಿ ನ್ಯೂಸ್, ಭಟ್ಕಳ. ಬೇರೆ ಯಾವ್ದಾರು ನೀವು ಇದು ಮುಚ್ಚೆ ನೀವು ಹೊಂಡ ಮುಚ್ಚುತ್ತೀರಿ. ಏನು ಹೊಂಡ ಮುಚ್ಚುತ್ತೀರಿ? ಅಲ್ಲ, ನೀವು ಡಾಂಬರ್ ಹಾಕಿತ್ತು, ಒಳ್ಳೆ ಡಾಂಬರ್ ಹಾಕಿ ಪುಡಿ ಪುಡಿ ಹಾಕಿ ಅದೇಂತ ಅದು ಪಬ್ಲಿಕ್ ಏನು ಪಬ್ಲಿಕ್ ಗೊತ್ತಾಗಬೇಕು. ಕಳಪೆ ಗುಣಮಟ್ಟದ ಕಾಮಗಾರಿ ಮಾಡ್ತೀವ್ರೆ ಇಲ್ಲಿ. ಈ ನಮ್ಮನೆ ಹೊಂಡ ಬಿದ್ದದೆ, ಜನ ದಂಗೆ ಹಚ್ಚಿವ್ರೆ ಇಲ್ಲಿ ಪಬ್ಲಿಕ್ರು ಇದು ಮಾಡ್ತೀವ್ರೆ ಸರ್. ಪಬ್ಲಿಕ್ರು ಬೇರೆ ಪಬ್ಲಿಕ್ರು ಇದು ಮಾಡ್ತಿದ್ದಾರೆ. ಅವ್ರು ಬೇಡ ಅವರು. ಟಿನರಸೀಪುರ ತಾಲೂಕಿನ ಬನ್ನೂರು ಹೋಬಳಿ ಬಿಸಿಹಳ್ಳಿ ಗ್ರಾಮದಲ್ಲಿರುವ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾಗಿರುವ ಜವರೇಗೌಡರ ಅಧ್ಯಕ್ಷ ಸ್ಥಾನದ ಆಯ್ಕೆಯನ್ನ ರದ್ದುಗೊಳಿಸುವಂತೆ ಪ್ರಜಾಬಂಧು ಸೇವಾ ಸಂಸ್ಥೆ ಸಂಸ್ಥಾಪಕ ಅಧ್ಯಕ್ಷರಾದ ಎಸ್ಕೆ ರಾಜುಗೌಡ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರಿಗೆ ಮನವಿ ಮಾಡಿದರು. ಟಿನರಸೀಪುರ ಪಟ್ಟಣದ ಸರ್ಕಾರಿ ಅತಿಥಿ ಗೃಹದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಳೆದ 20 ವರ್ಷಗಳಿಂದ ಆಗ್ರೋ ಟ್ರೇಡರ್ಸ್ ಮಾಲೀಕರಾಗಿ ವ್ಯವಹರಿಸುತ್ತಿದ್ದಾರೆ. ಕಳೆದ 2.5 ವರ್ಷದಿಂದ ಸಂಘದಲ್ಲಿ ಅಧಿಕಾರ ನಡೆಸುತ್ತಿದ್ದಾರೆ. ಇದಕ್ಕೆ ಸಂಬಂಧಿಸಿದಂತೆ ಎಲ್ಲ ಅಧಿಕಾರಿಗಳ ಗಮನಕ್ಕೆ ತಂದರೂ ಅಧಿಕಾರಿಗಳು ಕೂಡ ಕೈಕಟ್ಟಿ ಕುಳಿತಿರುವುದು ಯಾಕೆ ಎಂದು ತಿಳಿಯುತ್ತಿಲ್ಲ. ಕಾನೂನು ಪ್ರಕಾರ ಕ್ರಮ ಜರುಗಿಸುವಲ್ಲಿ ವಿಫಲವಾಗಿರುವ ಸರ್ಕಾರಿ ಆಡಳಿತ ಯಂತ್ರವು ನಿಯಮದ ಪ್ರಕಾರ ಅಧಿಕಾರ ಚಲಾಯಿಸಿ ಎಂದು ಮತ್ತೊಮ್ಮೆ ಮನವಿ ಮಾಡುತ್ತಿದ್ದೇವೆ ಎಂದು ತಿಳಿಸಿದರು. ವರದಿ ಎಂ ನಾಗೇಂದ್ರ ಕುಮಾರ್, ವಿವಿಸಿ ನ್ಯೂಸ್, ಟಿನರಸೀಪುರ. ಇವತ್ತಿನ ಒಂದು ಪತ್ರಿಕಾಗೋಷ್ಠಿ ವಿಷಯ ಏನಪ್ಪ ಅಂತಂದರೆ, ನಮ್ಮೂರಿನಲ್ಲಿರ್ತಕ್ಕಂಥ ಬಿಸಿಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ, ಈ ಸಂಸ್ಥೆಗೆ ಈಗ ಹಾಲಿ ಪ್ರೆಸೆಂಟ್ ಅಧ್ಯಕ್ಷರಾಗಿರ್ತಕ್ಕಂಥ ಜವರೇಗೌಡ ಅಂತಕ್ಕಂಥವ್ರು ಸುಮಾರು 2.5 ವರ್ಷ ಈ ಕಮಿಟಿ ಬಂದಿದೆ. ಇವರು ಅಧ್ಯಕ್ಷರಾಗಿ ಇಲ್ಲಿಗೆ 2.5 ವರ್ಷ ಕಳೆದಿದೆ. ಇವರು ನಮ್ಮೂರಿನ ಒಂದು ಸುಮಾರು 20 ವರ್ಷದಿಂದನೂ ಇವರು ಆಗ್ರೋ ಟ್ರೇಡರ್ಸ್ ಮಾಲೀಕರು. ಸಿಹಳ್ಳಿ ಗ್ರಾಮದಲ್ಲೇ ಇವರು ವಾಸಿ ಮತ್ತು ಅಲ್ಲ ವ್ಯವಹಾರ ಇವ್ರದ್ದು. ಇವರು ಈಗ ಪ್ರೆಸೆಂಟ್ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಅಧ್ಯಕ್ಷರಾಗಿದ್ದಾರೆ, ನಿರ್ದೇಶಕರಾಗಿ ಆಯ್ಕೆಯಾಗಿ. ಆದರೆ ಸಹಕಾರ ಸಂಘದ ಕಾಯ್ದೆಯ ನಿಯಮ ಮತ್ತು ಉಪನಿಯಮಗಳ ಅಡಿಯಲ್ಲಿ ಯಾವುದು ಸದರಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಇದೆಯೋ ಅದರ ಚಟುವಟಿಕೆಗಳು ಏನಿದೆ ಅದೇ ಚಟುವಟಿಕೆಯನ್ನು ಪರ್ಯಾಯವಾಗಿ ಬೇರೆ ಕಡೆ ಅಂದರೆ ಆ ಸಂಘದ ವ್ಯಾಪ್ತಿಯೊಳಗೆ ನಡೆಸ್ತಕ್ಕಂಥ ವ್ಯಕ್ತಿ ಚುನಾವಣೆಗೆ ಸ್ಪರ್ಧೆ ಮಾಡೋಕ್ಕೆ ಅವಕಾಶ ಇಲ್ಲ ಅನ್ನೋದು ನಿಯಮ. ಇದು ಬೈಲಾದಲ್ಲೂ ಕೂಡ ಸದರಿ ವಾಣಿಜ್ಯ ವಾಹನಗಳಿಗೆ ಜಿಪಿಆರ್ಎಸ್ ಮತ್ತು ಪ್ಯಾನಿಕ್ ಬಟನ್ ಅಳವಡಿಸುವ ಆದೇಶದ ವಿರುದ್ಧ ಕರ್ನಾಟಕ ಟ್ಯಾಕ್ಸಿ ಡ್ರೈವರ್ ಅಸೋಸಿಯೇಷನ್ ತುಮಕೂರು ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ತುಮಕೂರು ನಗರದ ಟೌನ್ ಹಾಲ್ ಮುಖದಿಂದ ಮೆರವಣಿಗೆ ಹೊರಟ ಪ್ರತಿಭಟನಾಕಾರರು ಜಿಲ್ಲಾಧಿಕಾರಿಗಳ ಕಚೇರಿ ಬಳಿ ತೆರಳಿ ಪ್ರತಿಭಟನೆ ನಡೆಸಿ ನಂತರ ಅಪರ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು.
ಈ ವೇಳೆ ಮಾತನಾಡಿದ ಕರ್ನಾಟಕ ಟ್ಯಾಕ್ಸಿ ಡ್ರೈವರ್ ಅಸೋಸಿಯೇಷನ್ನ ಕಾರ್ಯದರ್ಶಿ ಮಹಮ್ಮದ್ ಗುಂಡಾ, ಕೇಂದ್ರ ಸಾರಿಗೆ ಇಲಾಖೆಯ ಆದೇಶದಂತೆ ರಾಜ್ಯದ ಸಾರಿಗೆ ಇಲಾಖೆಯು ನೀಡಿರುವ ವಾಣಿಜ್ಯ ವಾಹನಗಳಿಗೆ ಪ್ಯಾನಿಕ್ ಬಟನ್ ಮತ್ತು ಜಿಪಿಆರ್ಎಸ್ ಎಂಬ ಅವೈಜ್ಞಾನಿಕವಾದ ಸಾಧನವನ್ನು ಅಳವಡಿಸಲು ನೀಡಿರುವ ಆದೇಶ ತುಂಬಾ ತ್ರಾಸದಾಯಕವಾಗಿದ್ದು, ರಾಜ್ಯದ ಎಲ್ಲಾ ವಾಣಿಜ್ಯ ವಾಹನಗಳು ಹಾಗೂ ಟ್ಯಾಕ್ಸಿ ಮತ್ತು ಮ್ಯಾಕ್ಸಿಕ್ಯಾಬ್ ಚಾಲಕ ಮಾಲೀಕರು ಇದರಿಂದ ಹೈರಾಣಾಗಿದ್ದಾರೆ. ಆದ್ದರಿಂದ ಸದ್ಯ ನಡೆಯುತ್ತಿರುವ ಅಧಿವೇಶನದಲ್ಲಿ ಈ ವಿಷಯದ ಬಗ್ಗೆ ಧ್ವನಿ ಎತ್ತಿ ರಾಜ್ಯದ ಎಲ್ಲಾ ವಾಣಿಜ್ಯ ವಾಹನ ಚಾಲಕ ಮಾಲೀಕರ ಪರವಾಗಿ ಸರ್ಕಾರದ ಗಮನ ಸೆಳೆದು ಈ ಆದೇಶವನ್ನ ಕಾಯಮಾಗಿ ರದ್ದುಗೊಳಿಸುವಂತೆ ಒತ್ತಾಯಿಸಿದ ಅವರು, ಏನಾದರೂ ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಬದಲಾವಣೆ ತರದಿದ್ದರೆ ರಾಜ್ಯ ಮಟ್ಟದಲ್ಲಿ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು. ವರದಿ ಎಎನ್ ಫೀರ್, ಬಿಬಿಸಿ ನ್ಯೂಸ್, ತುಮಕೂರು. ಟ್ಯಾಕ್ಸಿ ಡ್ರೈವರ್ ಯೂನಿಯನ್, ಚಾಲಕರ ಟ್ರೇಡ್ ಯೂನಿಯನ್ ಇರ್ಬೋದು, ಮತ್ತು ಟೌನ್ ಹಾಲ್ ಟ್ಯಾಕ್ಸಿ ಸ್ಟ್ಯಾಂಡ್ ಇರ್ಬೋದು, ಮತ್ತು ನಮ್ಮ KTDO ಸಂಘಟನೆ ನಾವೆಲ್ಲರೂ ಕೂಡ ಇವತ್ತು ಒಗ್ಗಟ್ಟಾಗಿ ಬಂದು ನಮ್ಮ ಒಂದು ಏನು GPRS ಪ್ಯಾನಿಕ್ ಬಟನ್ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀವಿ. ನಮಗೆ ಇವರೇನು ಮಾಡಿದ್ದಾರೆ, GPS ಪ್ಯಾನಿಕ್ ಬಟನ್ ಮ್ಯಾಂಡೇಟ್ರಿ ಅಂತ ಹೇಳ್ಬಿಟ್ಟು ಆ ಒಂದು ಭೂತನ ಎಲ್ಲರ ಮೈಂಡ್ಗೂ ಕುಂಡಿಸ್ಬಿಟ್ಟು ಏನು ಮಾಡಿದ್ದಾರೆ, FC ಮಾಡ್ತಾ ಇದ್ದಾರೆ. ಯಾರು ಪ್ಯಾನಿಕ್ ಬಟನ್ ಹಾಕ್ಸಿಲ್ಲ FC ಮಾಡ್ತಾ ಇದ್ದಾರೆ. ಇವ್ರು FC ಮಾಡಲಿಲ್ಲ ಅಂದರೆ ಗಾಡಿ ಓಡಲಿಲ್ಲ ಅಂದರೆ ನಮ್ಮ ಹೆಂಡತಿ ಮಕ್ಕಳು ಮತ್ತು ನಮ್ಮ ಡ್ರೈವರ್ಗಳು, ನಮ್ಮ ನೆಚ್ಕೊಂಡ್ರಂಥ ಫ್ಯಾಮಿಲಿ ಎಲ್ಲ ಉಪವಾಸ ಮಾಡ್ತಾರೆ. ಇವರು ಮಾಡಿರೋದು ಏನು ತಗೊಂಡು ಸರ್ಕಾರ ಏನು ಹೇಳಿದೆ ಆ ರೇಟು ಫಿಕ್ಸ್ ಮಾಡೋದು ಈ ಥರ ಏನು ಉಪಯೋಗ ಇಲ್ಲ. ಏನಾದರೂ ಅಪಘಾತ ತಪ್ಪಿಸುವಂತ ಪ್ರಯತ್ನ ಮಾಡಿದ್ರೆ ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಪಾಂಡವಪುರ ತಾಲೂಕು ಚಿಕ್ಕಮರಳಿ ಗ್ರಾಮದ ಶ್ರೀ ಬೋರದೇವರ ದೇವಸ್ಥಾನದಲ್ಲಿ ಬೆಳಗಿನ ಜಾವದ ಸಂದರ್ಭದಲ್ಲಿ ದೇವಸ್ಥಾನದ ಬಾಗಿಲು ಒಡೆದು ಕಳ್ಳರು ಸುಮಾರು 8 ರಿಂದ 12 ಸಾವಿರ ರೂಪಾಯಿಗಳ ಹಣವನ್ನು ದೋಚಿಕೊಂಡು ಪರಾರಿಯಾಗಿದ್ದಾರೆ. ಅಕ್ಕಪಕ್ಕದ ಮನೆಯವರು ಶಬ್ದವನ್ನ ಕೇಳಿ ಹೊರಬಂದಾಗ ಕಳ್ಳರು ಸ್ಥಳದಿಂದ ಕಾಲ್ಕಿತ್ತಿದ್ದು, ಸದ್ಯ ಘಟನಾ ಸ್ಥಳಕ್ಕೆ ಪಾಂಡವಪುರ ಪೊಲೀಸ್ ಠಾಣೆಯ ಪೊಲೀಸ್ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಡ್ದು ಮನೆ ಮಠ ಹಾಳಾಗ್ತಿದೆ, ಬೇಡ ಅಂದ್ರೆ ಬೇಡ, ಎಣ್ಣೆ ಅಂಗಡಿ ಬೇಡವೇ ಬೇಡ. ಅರಸೀಕೆರೆಯ ಕಲ್ಯಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಮಹಿಳೆಯರ ಆಗ್ರಹ. ಹಾಸನ ಜಿಲ್ಲೆಯಲ್ಲಿ ಮತ್ತೆ ಚಡ್ಡಿ ಗ್ಯಾಂಗ್ ಪ್ರತ್ಯಕ್ಷ, ಕೈಯಲ್ಲಿ ಆಯುಧ ಹಿಡಿದು ಸುತ್ತಾಡಿದ್ದ ವ್ಯಕ್ತಿ, ಜನರಲ್ಲಿ ಹೆಚ್ಚಿದ ಆತಂಕ. ಲೋಕಸಭಾ ಚುನಾವಣೆ ಮುಕ್ತಾಯ ಬೆನ್ನಲ್ಲೇ ಸಂದಾಯವಾಗದ ಗೃಹಲಕ್ಷ್ಮಿ ಹಣ, 3 ತಿಂಗಳಿಂದ 2,000 ಬಾರದೆ ಯಜಮಾನಿಯರು ಕಂಗಾಲು, ರಾಜ್ಯ ಸರ್ಕಾರಕ್ಕೆ ಹಿಡಿಶಾಪ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿಬಿಸಿ ಟಿವಿ, ಸತ್ಯದ ಕಡೆ ನಮ್ಮ ನಡೆ.